Jai Hind, welcome to Classic Education YouTube channel. I am Mahesh Pundibish, a faculty member for Quantitative Aptitude. So dear students, ನಾವು RRB Group D exams ಒಂದು series ನ ಸ್ಟಾರ್ಟ್ ಮಾಡೀವಿ. ಸೊ ಆ series ಒಳಗಡೆ ನಂಬರ್ ಸಿಸ್ಟಮ್ ಟಾಪಿಕ್ ನ ಡಿಸ್ಕಸ್ ಮಾಡತ್ತೀವಿ. ಸೊ ಆ ನಂಬರ್ ಸಿಸ್ಟಮ್ ಒಳಗಡೆ ಯೂನಿಟ್ ಡಿಜಿಟ್ ಅದನ್ನ ನಾವು ಡಿಸ್ಕಸ್ ಮಾಡತ್ತೀವಿ. ಸೊ ಲಾಸ್ಟ್ ಕ್ಲಾಸ್ ನಾವು ಈ ಟಾಪಿಕ್ ಥಿಯರಿ ಮತ್ತು ಒಂದಿಷ್ಟು ಪ್ರಾಬ್ಲಮ್ಸ್ ನಾವು ಡಿಸ್ಕಸ್ ಮಾಡಿವ್ರಿ. ಓಕೆ, ಸೊ ಯಾರು ಡೈರೆಕ್ಟ್ಲಿ ಇದ ವಿಡಿಯೋಗೆ ಬಂದಿರಲ್ಲ, ಸೊ ಒಂದ್ಸಲ ನೀವು ಹಳೆ ವಿಡಿಯೋನ ನೋಡ್ಕೊಂಬರ್ರಿ, ಯಾಕಂದ್ರೆ ಇಲ್ಲಿ ನಿಮಗೆ ಏನೂ ಅರ್ಥ ಆಗಂಗಿಲ್ರಿ. ಫೈನ್, ಓಕೆ. ಸೊ ಒಂದಿಷ್ಟು ಕ್ವಶನ್ಸ್ ನಾವು ಡಿಸ್ಕಸ್ ಮಾಡತ್ತೀವಿ. ಸೊ ಈ ಕ್ವಶನ್ ನ ನಿಮ್ಗೆ ಹೋಮ್ವರ್ಕ್ ಕೊಟ್ಟಿನಿ ಅನ್ಸುತ್ತೆ. ಸೊ ಇದನ್ನ ಒಂದ್ಸಲ ನಾವು ಡಿಸ್ಕಷನ್ ಮಾಡೋಣ್ರಿ. ಓಕೆ, ಸೊ ಈ ಹೋಮ್ವರ್ಕ್ ಕ್ವಶನ್ ನ ಯಾವ ರೀತಿ ಸಾಲ್ವ್ ಮಾಡ್ಬೇಕನ್ನಂತ ನೋಡ್ರಿ. ಸೊ ಫಸ್ಟ್ ನಾ ಏನ್ ಹೇಳಿನ್ರಿ, ಇಲ್ಲಿ ಇರುವಂತ ಲಾಸ್ಟ್ ಡಿಜಿಟ್ ನ ನೋಡ್ರಿ. ಓಕೆ, ಸೊ ಲಾಸ್ಟ್ ಡಿಜಿಟ್ ಏನೈತ್ರಿ, ನಮ್ದು 7 ಐತ್ರಿ. ನೋಡ್ರಿ, ಒಂದ್ಸಲ ನಾ ಶಾರ್ಟ್ ಆಗಿ ಹೇಳ್ಬಿಡ್ತೀನಿ ನಿಮ್ಗೆ. ನಮ್ಮ ಒಂದಿಷ್ಟು ಫೇವ್ರೇಟ್ ನಂಬರ್ಸ್ ಅದಾವ್ರಿ. ಸೊ ಯಾವ್ಯಾವ ಫೇವ್ರೇಟ್ ನಂಬರ್ಸ್ ಅದಾವ್ರಿ? ಒಂದು 0, 1, 5 ಮತ್ತ 6. ಯಾಕೆ ಇವು ಫೇವ್ರೇಟ್ ನಂಬರ್ಸ್ ಅಂತ ಕರೆದಿವ್ ನಾವು? ಯಾಕಂದ್ರೆ ಇದ್ರದ್ದು ಪವರ್ದಾಗ ನೀವು ಏನೋ ವ್ಯಾಲ್ಯೂ ಬರೀರಿ, ನಿಮ್ದ ಯೂನಿಟ್ ಡಿಜಿಟ್ ಅಥವಾ ಲಾಸ್ಟ್ ಡಿಜಿಟ್ ಅಥವಾ ಕೊನೆ ಸಂಖ್ಯೆ ಸೊ ಏನ್ ಬರ್ತೈತ್ರಿ, ಸೇಮ ಬರ್ತೈತ್ರಿ. ಸೊ ಇಲ್ಲಿ ಏನ್ ನಂಬರ್ಸ್ ಅದಾವಲ್ಲ, ಇವ ನಂಬರ್ಸ್ ಬರ್ತಾವ. ಸೊ 0 ಇದ್ರೆ 0 ಬರ್ತೈತ್ರಿ, 1 ಇದ್ರೆ 1, 5 ಇದ್ರೆ 5, 6 ಇದ್ರೆ 6. ರೈಟ್. ಆಮೇಲೆ ಅದ್ರ ನೆಕ್ಸ್ಟ್ ನಾವು ಏನ್ ಡಿಸ್ಕಸ್ ಮಾಡಿದೀವ್ರಿ, ನಮ್ಮ ಇನ್ನೊಂದು ಸೆಟ್ ಆಫ್ ಫೇವ್ರೇಟ್ ನಂಬರ್ಸ್ ಅದಾವ, ಸೆಕೆಂಡ್ ಫೇವ್ರೇಟ್ ನಂಬರ್ಸ್. ಓಕೆ, ಸೊ ಅದ್ರೊಳಗೆ ಯಾವ್ದು ನಂಬರ್ ಇತ್ರಿ? 4 ಮತ್ತ 9 ಇತ್ರಿ. ಸೊ ಇಲ್ಲಿ ಏನ್ ಹೇಳಿನ್ರಿ ನಾನು, 4ದ ಪವರ್ ಒಂದ್ ವೇಳೆ ಆಡ್ ಇತ್ತಂತ ತಿಳ್ಕೊರಿ, ಆಡ್ ನಂಬರ್ ಇತ್ತಂತ ತಿಳ್ಕೊರಿ. ಓಕೆ, ಸೊ ಅವಾಗ ಏನಾಗ್ತೈತೆ ಅಂತ ಹೇಳಿನ್ರಿ, ಇದ ನಂಬರ್ ರಿಪೀಟ್ ಆಗ್ತೈತ್ರಿ. 9ದ ಪವರ್ ಆಡ್ ಇದ್ರ 9 ರಿಪೀಟ್ ಆಗ್ತೈತ್ರಿ. ಓಕೆ, ಬಟ್ ಇವನ್ ನಂಬರ್ ಇತ್ತಂತ ತಿಳ್ಕೊರಿ. ಸೊ ಇವನ್ ನಂಬರ್ ಇತ್ತಂತಂದ್ರ ಇದು ಪವರ್ ಏನಾಗ್ತೈತೆ ಅಂತ ಹೇಳಿನ್ರಿ, 6 ಆಗ್ತೈತ್ರಿ. ಇದ್ರದ್ದು ಪವರ್ ಏನಾಗ್ತೈತ್ರಿ, 1 ಆಗ್ತೈತೆ ಅಂತ ಹೇಳಿನ್ರಿ. ರೈಟ್. ಸೊ ಇವು ಬಿಟ್ಟುನು ಒಂದಿಷ್ಟು ನಂಬರ್ಸ್ ಅದಾವ್ರಿ. ಓಕೆ, ಯಾವ್ಯಾವ್ರಿ? 2, 3, 4, 7 ಮತ್ತ 8. 2, 3, 7, 8. ಸೊ ಇವು ನಂಬರ್ಸ್ ಅದಾವ್ರಿ. ಸೊ ಈ ನಂಬರ್ಸ್ ದ 4ರದ ಸೈಕ್ಲಿಸಿಟಿ ಐತಂತ ಹೇಳಿದ್ದೇನೆ ನಿಮಗೆ. ಓಕೆ, 4ರದ ಸೈಕ್ಲಿಸಿಟಿ ಅಂದ್ರ ಈ ನಂಬರ್ಸ್ ಕೊನೆಯ ಸಂಖ್ಯೆ ಬರುವಂತ ಸಾಧ್ಯತೆಗಳು ಎಷ್ಟು ಅದಾವ್ರಿ? 4 ಸಾಧ್ಯತೆಗಳು ಅದಾವ್ರಿ. ಸೊ ಅದು ಪ್ರತಿಯೊಂದು ಸಾಧ್ಯತೆಗಳನ್ನ ನಾವು ಇಲ್ಲಿ ಬರ್ತೀವ್ರಿ. ಓಕೆ, ಸೊ ಇದನ್ನ ಯಾವ ರೀತಿ ಈ ಟೇಬಲ್ ನ ಫಾರ್ಮ್ ಮಾಡಿನಂತೂ ನಾನು ನಿಮಗೆ ಹೇಳಿನ್ರಿ. ಓಕೆ, ಸೊ ಫಸ್ಟ್ 2 ಬರೀರಿ. ಇಲ್ಲಿ 2 ಹಾಕೈತ್ರಿ. ಸೊ ಅದ್ರ ನೆಕ್ಸ್ಟ್ ಏನ್ ಮಾಡ್ರಿ, ಈ 2 ನ ಇದು ಗುಣಾಕಾರ ಮಾಡ್ರಿ. ಓಕೆ, ಎಷ್ಟು ಬಂತ್ರಿ? 2 2 ಸ 4 ಇಲ್ಲಿ ಬರೀರಿ. ಸೊ 2 ಇಲ್ಲಿ 4 ಬರ್ದಿರಲ್ಲ, 4 ನ ಮತ್ತೆ ಗುಣಾಕಾರ ಮಾಡ್ರಿ. 4 2 ಸ 8 ಇಲ್ಲಿ ಬಂತ್ರಿ. 8 ನ ಮತ್ತೆ ಗುಣಾಕಾರ ಮಾಡ್ರಿ 2. ಸೊ ಎಷ್ಟು ಬರ್ತೈತ್ರಿ? 16. 16 ಅಂದ್ರ 6 ಬರೀರಿ. ಅದೇ ರೀತಿ ಒಳಗೆ ಇಲ್ಲಿ ನೋಡ್ರಿ 3 ಐತ್ರಿ. 3 ಒಂದ್ ಸಲ ಗುಣಾಕಾರ ಮಾಡ್ರಿ. ಸೊ 3 3 ಸ 9. ಸೊ 3 3 ಸ 9 ಅಂದ್ರೆ ಇದನ್ನ ಗುಣಾಕಾರ ಮಾಡ್ರಿ. 9 ಬಂತ್ರಿ. 9 3 ಸ 27. 7 ಬರೀರಿ ಲಾಸ್ಟಿಗೆ. ಸೊ 7 3 ಸ 21. ಸೊ 1 ಬರ್ತೈತ್ರಿ ಲಾಸ್ಟಿಗೆ. ರೈಟ್. ಸೊ ಅದೇ ರೀತಿ ಒಳಗೆ 7ದು ನೋಡ್ರಿ. 7 ಐತ್ರಿ. 7 ಗೆ 7 ಮಲ್ಟಿಪ್ಲೈ ಮಾಡ್ರಿ. 7 7 ಸ 49 ಬರ್ತೈತಿ. 9 ಲಾಸ್ಟ್ ಡಿಜಿಟ್ ಏನೈತಿ ನಿಮ್ದ? 9 ಐತ್ರಿ. ಮತ್ ಈ 9 ನ 7 ಗೆ ಮಲ್ಟಿಪ್ಲೈ ಮಾಡ್ರಿ. ಸೊ 9 7 ಸ 63. 3 ಬಂತ್ರಿ ಇಲ್ಲಿ. ಸೊ 3 ನ ಮತ್ತೆ 7 ಗೆ ಗುಣಾಕಾರ ಮಾಡ್ರಿ. ಸೊ 7 3 ಸ 21. 1 ಬರ್ತೈತಿ. ಓಕೆ, ಸೊ ಈ ರೀತಿ ನೀವು ಏನ್ ಮಾಡ್ಬೋದ್ರಿ, ಫಾಸ್ಟ್ ಆಗಿ ಈ ಟೇಬಲ್ ನ ಫಾರ್ಮ್ ಮಾಡ್ಕೋಬಹುದು. ಓಕೆ, ಸೊ ಇದು ಲಾಸ್ಟ್ ಕ್ಲಾಸ್ ಒಳಗೆ ಇಷ್ಟು ಪಾರ್ಟ್ ನ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಇದನ್ನ ಶಾರ್ಟ್ ಆಗಿ ರಿವಿಷನ್ ಮಾಡಿದ್ದೇನ್ರಿ ನೀವು. ಈಗ ಈ ಕ್ವಶನ್ ನ ನೋಡ್ರಿ. ಈ ಕ್ವಶನ್ ಅದ ಲಾಸ್ಟ್ ಡಿಜಿಟ್ ಏನೈತೆ ಅಂತ ಫೈಂಡ್ ಮಾಡ್ಬೇಕಾಗಿತ್ತು. ಯೂನಿಟ್ ಡಿಜಿಟ್ ಇದ್ರದ್ದು ಏನೈತೆ ಅಂತ ಫೈಂಡ್ ಮಾಡ್ಬೇಕಾಗಿತ್ತು. ಸೊ ಹೆಂಗ್ ಫೈಂಡ್ ಮಾಡ್ತೀರಿ? ಫಸ್ಟ್ ಇಲ್ಲಿ 7 ನೋಡ್ರಿ. 7 ಐತ್ರಿ. 7ದ 4ರದ ಸೈಕ್ಲಿಸಿಟಿ ಐತ್ರಿ. ಸೊ 4ರದ ಸೈಕ್ಲಿಸಿಟಿ ಇದ್ದಾಗ ನಾ ಏನ್ ಮಾಡೀನ್ರಿ, ಇದ್ರದ್ದು ಪವರ್ದ ಲಾಸ್ಟ್ 2 ಡಿಜಿಟ್ಸ್ ಏನದಾವಲ್ಲ ಅದನ್ನ 4ರಲ್ಲೇ ಭಾಗ ಮಾಡ್ರಿ ಅಂತ ಹೇಳಿ. ಸೊ ಇದು 45 ಐತ್ರಿ. ಸೊ 4ರಲ್ಲೇ ಭಾಗ ಮಾಡಿದ್ರೆ ರಿಮೈಂಡರ್ ಎಷ್ಟು ಬರ್ತೈತ್ರಿ? 1 ಬರ್ತೈತಿ. ಯಾಕಂದ್ರ ನೋಡ್ರಿ ನಾ ಡೈರೆಕ್ಟ್ಲಿ ಮಾಡೀನ್ರಿ ಇದನ್ನ ಸ್ವಲ್ಪ. ಇಲ್ಲಿ ನೋಡ್ರಿ, 4ನ್ನ ಏನ್ ಮಾಡ್ರಿ, 45ರಲ್ಲೇ ಭಾಗ ಮಾಡ್ರಿ. ಸೊ 4 ಒಂದ್ಲೆ 4, 5 ಉಳಿತ್ರಿ. 4 ಒಂದ್ಲೆ 4. ಸೊ ಎಷ್ಟು ಉಳಿತ್ರಿ? ಇಲ್ಲಿ 1 ಉಳಿತೈತಿ. ಸೊ ನಮ್ದು ಶೇಷ ಎಷ್ಟು ಉಳಿತೈತ್ರಿ? 1 ಉಳಿತೈತ್ರಿ. ಓಕೆ, ಸೊ ಈಗ ಇಲ್ಲಿ ನೋಡ್ರಿ 7. ಓಕೆ, ಸೊ ನಿಮ್ದ ಶೇಷ 1 ಉಳಿದಾಗ ಸೊ ನಿಮ್ದ ಕೊನೆಯ ಸಂಖ್ಯೆ ಏನಿರ್ತೈತೆ ಅಂತ ಹೇಳಿನ್ರಿ, ನಾ ಇಲ್ಲಿ 7 ಇರ್ತೈತೆ ಅಂತ ಹೇಳಿನ್ರಿ. ಸೊ ಹಂಗಾದ್ರ ಇಲ್ಲಿ ವ್ಯಾಲ್ಯೂ ಏನ್ ಬರ್ತೈತೆ ನೋಡ್ರಿ ಇಲ್ಲಿ.
ಓಕೆ, ಇದರದ ಆನ್ಸರ್, ಇದರದ ಯೂನಿಟ್ ಡಿಜಿಟ್ ಎಷ್ಟು ಬರ್ತೈತ್ರಿ? 7 ಬರ್ತೈತಿ. ಆಮೇಲೆ ಇಲ್ಲಿ ಎಷ್ಟು ಐತ್ರಿ? ಇಲ್ಲಿ ಗುಣಾಕಾರ ಮಾಡ್ರಿ. ನೆಕ್ಸ್ಟ್ ಇಲ್ಲಿ ಏನೈತ್ರಿ? 1 ಐತಿ. 1 ಏನೈತಿ? ನಮ್ದು ಫೇವ್ರೇಟ್ ನಂಬರ್ ಐತಿ. ಸೊ 0 1 5 6 ಇವು ನಮ್ಗೆ ಫೇವ್ರೇಟ್ ನಂಬರ್ಸ್ ಅದಾವ. ಇದ್ರದ್ದು ಪವರ್ದಾಗ ಎಷ್ಟು ನಂಬರ್ಸ್ ಅದಾವ್ರಿ? ಅದ್ರದ್ದು ಏನು ಅವಶ್ಯಕತೆ ಇಲ್ಲ. ಡೈರೆಕ್ಟ್ಲಿ ಆ ನಂಬರ್ಸ್ ಇದ್ದು ಅಂದ್ರೆ ಅದು ಪವರ್ದಾಗ ಎಷ್ಟು ಇರ್ಲಿ, 0 ಬಿಟ್ಟ. ಓಕೆ, ಸೊ ಎಷ್ಟು ಬರ್ತೈತ್ರಿ? 1. ಸೊ 7 ಇಂಟು 1 ಎಷ್ಟು ಆಕತ್ರಿ? 7. ಸೊ ನಿಮ್ದು ಆನ್ಸರ್ ಈ ಕ್ವಶನ್ ಈಗ ಏನಾಗ್ತೈತ್ರಿ? 7. ಸೊ ಬಹಳ ಚೆನ್ನಾಗಿ ಕರೆಕ್ಟ್ ಆಗಿ ಕಮೆಂಟ್ ಮಾಡಿರಿ, ವೆರಿ ಗುಡ್. ಸೊ ಕೆಲವೊಂದು ಜನ ಮಿಸ್ಟೇಕ್ ಮಾಡಿರಿ, ಸೊ ಅದಕ್ಕೆ ನಾನು ಒಂದ್ಸಲ ಇದನ್ನ ರಿಪೀಟ್ ಮಾಡಿ. ಓಕೆ, ಈಗ ಒಂದು ಸಣ್ಣದ ಕ್ವಶನ್ ನಾನು ಇಲ್ಲೇ ತಗೊಂತೇನ್ರಿ, ಯಾಕಂದ್ರೆ ನೆಕ್ಸ್ಟ್ ಮತ್ತೆ ಈಗ ನೋಡ್ರಿ 5 4 8 2 4 6 ಓಕೆ 7 6 2 ನೋಡ್ರಿ. ಓಕೆ, ಇಂಟು 1 2 5 7 1 3 8 2 ಓಕೆ, ಇಂಟು 4 2 5 6 3 4 1 5. ಇಲ್ಲೊಂದು ನಂಬರ್ ತಗೊಳ್ರಿ. ಇಷ್ಟಲಿಂದ ಏನು ಬರಂಗಿಲ್ರಿ, ಬಟ್ ಆದ್ರೂ ಒಂದ್ಸಲ ಇದನ್ನ ನೋಡ್ಕೊಂಡ್ಬಿಡೋಣ ನಾವು. ಓಕೆ, ಸೊ 9 3 1 4 2 6 2 8. ಓಕೆ, ಸೊ ಇದನ್ನು ಪೂರಾ ನೀವು ಗುಣಾಕಾರ ಮಾಡಿದಾಗ ಇದರದ್ದು ಲಾಸ್ಟ್ ಡಿಜಿಟ್ ಎಷ್ಟು ಬರ್ತೈತೆ ಅಂತ ಫೈಂಡ್ ಮಾಡ್ಬೇಕಾಗಿತ್ತು ಈಗ. ಸೊ ಇಲ್ಲಿ ಏನ್ ಮಾಡ್ರಿ, ಫಸ್ಟ್ ಇಲ್ಲಿದಿಂತ್ರನ ಶುರು ಮಾಡ್ರಿ. ಇದು ನಂಬರ್ ಏನೈತ್ರಿ? 4 ಐತ್ರಿ. 4 ಏನೈತ್ರಿ? ನಮ್ದು ಸೆಕೆಂಡ್ ಫೇವ್ರೇಟ್ ನಂಬರ್ ಐತ್ರಿ, ಹೌದಾ? ಸೊ 4ದ ಪವರ್ ಆಡ್ ಇತ್ತಂದ್ರ 4 ಬರ್ತೈತ್ರಿ. 4ದ ಪವರ್ ಈವನ್ ಇತ್ತಂದ್ರ 6 ಬರ್ತೈತೆ ಅಂತ ಹೇಳಿ. ಸೊ ಇದ್ರದ್ದು ಪವರ್ ಏನೈತಿ ನೋಡ್ರಿ, ಒಂದು ಈವನ್ ನಂಬರ್ ಐತ್ರಿ. ಸೊ ಇದ್ರದ್ದು ಲಾಸ್ಟ್ ಡಿಜಿಟ್ ನಾವ್ ಏನ್ ಫೈಂಡ್ ಮಾಡತ್ತೀವಿ? ಇಲ್ಲಿ ಯೂನಿಟ್ ಡಿಜಿಟ್ ಫೈಂಡ್ ಮಾಡತ್ತೀವಿ. ಸೊ ಇದ್ರದ್ದು ಯೂನಿಟ್ ಡಿಜಿಟ್ ಎಷ್ಟು ಬರ್ತೈತ್ರಿ? 6 ಬರ್ತೈತ್ರಿ. ಆಮೇಲೆ ಇದು ಮಲ್ಟಿಪ್ಲಿಕೇಶನ್ ಇಂಟು ಬರೀ. ನೆಕ್ಸ್ಟ್ ಇಲ್ಲಿ 2 ಐತ್ರಿ. ಸೊ 2ದ ಏನ್ ಹೇಳಿನ್ರಿ ನಾನು? 4 ಸೈಕ್ಲಿಸಿಟಿ ಐತ್ರಿ ಅದು, ಹೌದಾ? 2 3 7 8 ಇದ್ರದ್ದು 4ರದ ಸೈಕ್ಲಿಸಿಟಿ ಬರ್ತೈತ್ರಿ. ಸೊ 4ರದ ಸೈಕ್ಲಿಸಿಟಿ ಬರ್ತೈತಂದ್ರ ಈ ನಂಬರ್ನ ನೀವು ಏನ್ ಮಾಡ್ರಿ, 4ರಲ್ಲೇ ಭಾಗ ಮಾಡಿ ಶೇಷ ಎಷ್ಟು ಬರ್ತೈತಿ ನೋಡ್ರಿ. ಸೊ ಇಲ್ಲಿ ಸೈಡಿಗೆ ಮಾಡ್ತೀನಿ ನೋಡ್ರಿ ನಾನು, 76 ಡಿವೈಡೆಡ್ ಬೈ 4. ಓಕೆ, ಸೊ 4 1s 4 ಬರ್ತೈತ್ರಿ ಇಲ್ಲಿ. ಓಕೆ, ಸೊ 7 ಒಳಗೆ 4 ಮೈನಸ್ ಮಾಡಿದ್ರೆ 36. ಓಕೆ, ಸೊ 7 9s ಎಷ್ಟು ಬರ್ತೈತ್ರಿ? 36. ಅಂಡರ್ ರಿಮೈಂಡರ್ ಎಷ್ಟು ಬಂತ್ರಿ? ಇಲ್ಲಿ 0 ಬಂತ್ರಿ. ಸೊ ಈಗ ಇಲ್ಲಿ ನೋಡ್ರಿ, ಸೊ 2 ಇದರದ್ದು ಪವರ್. ಓಕೆ, ಸೊ 2ದ ಪವರ್ ಇಲ್ಲಿ ರಿಮೈಂಡರ್ ನಮಗೆ ಎಷ್ಟು ಬಂದೈತ್ರಿ? 0 ಬಂದೈತ್ರಿ. 2ದ ಪವರ್ದಾಗ ರಿಮೈಂಡರ್ 0 ಬಂದಾಗ ಇದರದ್ದು ಲಾಸ್ಟ್ ಡಿಜಿಟ್ ಏನ್ ಇರ್ತೈತ್ರಿ? 6 ಇರ್ತೈತೆ ಅಂತ ಹೇಳಿದ್ರಿ. ಸೊ ಈಗ 6 ಇರ್ತೈತೆ ಅಂದ್ರೆ ಇದ್ರದ್ದು ಲಾಸ್ಟ್ ಡಿಜಿಟ್ ಎಷ್ಟು ಬರ್ತೈತ್ರಿ? 6 ಬರ್ತೈತಿ. ಓಕೆ, ರೈಟ್. ನೆಕ್ಸ್ಟ್ ಇಲ್ಲಿ ಬರ್ರಿ, ಇಲ್ಲಿ ಎಷ್ಟೈತಿ ನೋಡ್ರಿ? ಇಲ್ಲಿ 7 ಐತ್ರಿ. 7 ಏನೈತ್ರಿ? 4ರದ ಸೈಕ್ಲಿಸಿಟಿ ಐತ್ರಿ. ಸೊ 4ರ ಸೈಕ್ಲಿಸಿಟಿ ಐತಂದ್ರ 82ರನ್ನ ನೀವು ಏನ್ ಮಾಡ್ರಿ? 4ರಲ್ಲೇ ಭಾಗ ಮಾಡ್ರಿ. 82 ಇದನ್ನ 4ರಲ್ಲೇ ಭಾಗ ಮಾಡ್ರಿ. ಸೊ 4 2s 8. ನೆಕ್ಸ್ಟ್ 2 ಬಂತ್ರಿ. ಇಲ್ಲಿ ನಾವು ಏನ್ ತಗೋಬೇಕ್ರಿ? 0 ತಗೋಬೇಕ್ರಿ, ಹೌದಾ? ಸೊ ಅಂದ್ರೆ ಇದ್ರದ್ದು ರಿಮೈಂಡರ್ ಎಷ್ಟು ಬರ್ತೈತ್ರಿ ಇಲ್ಲಿ? ಓಕೆ, ಸೊ ರಿಮೈಂಡರ್ 2 ಬರ್ತೈತ್ರಿ. ಸೊ 7 ಇದ್ದಾಗ ರಿಮೈಂಡರ್ 2 ನೋಡ್ರಿ, 7 ಇದರದ್ದು ರಿಮೈಂಡರ್ 2 ಇದ್ದಾಗ ಇದರ ಲಾಸ್ಟ್ ಡಿಜಿಟ್ ಏನ್ ಬರ್ತೈತೆ ಅಂತ ಹೇಳಿನ್ರಿ? 9 ಬರ್ತೈತ್ರಿ. ಓಕೆ, ಸೊ ಈಗ ಇದರದ್ದು ಲಾಸ್ಟ್ ಡಿಜಿಟ್ ಎಷ್ಟು ಬರ್ತೈತ್ರಿ? ಇಲ್ಲಿ 9 ಬರ್ತೈತ್ರಿ. ಓಕೆ, ಫೈನ್. ನೆಕ್ಸ್ಟ್ ಲಾಸ್ಟ್ ಎಷ್ಟು ಐತ್ರಿ? ಇಲ್ಲಿ 6 ಐತ್ರಿ. 6 ನಮ್ದು ಫೇವ್ರೇಟ್ ನಂಬರ್ ಐತಿ. ಸೊ 6 ಫೇವ್ರೇಟ್ ನಂಬರ್ ಐತೆ ಅಂತಂದ್ರೆ ಇದ್ರ ಪವರ್ದಾಗ ಎಷ್ಟು ವ್ಯಾಲ್ಯೂ ಇರಲಿ. ಸೊ ಇಲ್ಲಿ ಸೀದಾ ಏನ್ ಬಂದ್ಬಿಡ್ತೈತ್ರಿ? ಇಲ್ಲಿ 6 ರೈಟ್. ಓಕೆ, ಈಗ ಒಂದು ಥಿಂಗ್ ನೋಡ್ರಿ, ನಿಮ್ಗೆ ಎಲ್ಲರಿಗೂ ಗೊತ್ತೈತದ 6 ಅನ್ನ ನೀವು ಎಷ್ಟು ಸಲ ಬೇಕಾದ್ರೂ ಮಲ್ಟಿಪ್ಲೈ ಮಾಡ್ರಿ, ಲಾಸ್ಟ್ ಡಿಜಿಟ್ ಎಷ್ಟು ಬರ್ತೈತ್ರಿ? ಅಗೇನ್ 6 ಬರ್ತೈತ್ರಿ, ರೈಟ್? ಸೊ ಈಗ ಇವನು ಅಷ್ಟು ಮಲ್ಟಿಪ್ಲೈ ಮಾಡಿದ ಲಾಸ್ಟಿಗೆ ನಮ್ 6 ಬರ್ತೈತೆ ಅಂತ ಗೊತ್ತಾತ್ರಿ. ಸೊ 9 6 ಎಷ್ಟು ಬರ್ತೈತ್ರಿ? 54. ಅಂದ್ರೆ ಲಾಸ್ಟ್ ಡಿಜಿಟ್ ಎಷ್ಟು ಬಂತ್ರಿ? ಇಲ್ಲಿ 4 ಬಂತ್ರಿ. ಸೊ ಈ ಪೂರಾ ಈಕ್ವೇಶನ್ ದ ಅಥವಾ ಈ ಪೂರಾ ಪ್ರಾಬ್ಲಮ್ ದ ಲಾಸ್ಟ್ ಡಿಜಿಟ್ ಎಷ್ಟು ಬರ್ತೈತ್ರಿ? 4 ಬರ್ತೈತಿ. ಅದಕ್ಕೆ ನಾವು ಏನಂತ ಕರಿತೀವಿ? ಯೂನಿಟ್ ಡಿಜಿಟ್ ಅಂತ ಕರಿತೀವಿ, ರೈಟ್? ಸೊ ಇದ್ರದ್ದು ಎಷ್ಟು ಬರ್ತೈತ್ರಿ? ಯೂನಿಟ್ ಡಿಜಿಟ್ 4 ಬರ್ತೈತ್ರಿ. ಫೈನ್. ಸೊ ಐ ಹೋಪ್ ಯು ಆಲ್ ಹ್ಯಾವ್ ಅಂಡರ್ಸ್ಟುಡ್ ದಿಸ್. ಓಕೆ, ಸೊ ಇದು ನಿಮಗೆ ಎಲ್ಲರಿಗೂ ಅರ್ಥ ಆಗೈತೆ ಅಂತ ಅನ್ಕೊಂಡಿನ್ರಿ ನಾನು. ಓಕೆ, ಫೈನ್. ಸೊ ಲೆಟ್ಸ್ ಮೂವ್ ಟು ದಿ ನೆಕ್ಸ್ಟ್ ಕ್ವಶನ್. ಓಕೆ, ಇದು ಒಂದು ಇಂಪಾರ್ಟೆಂಟ್ ಕ್ವಶನ್ ಐತ್ರಿ. ಓಕೆ,
ಸೊ ಇಲ್ಲಿ ಏನು ಕೇಳಿದನ್ರಿ, ಫೈಂಡ್ ದಿ ಲಾಸ್ಟ್ ಡಿಜಿಟ್ ಆಫ್ ದಿ ಎಕ್ಸ್ಪ್ರೆಷನ್. ಅಂದ್ರೆ ಇದ್ರದ್ದು ನೀವು ಲಾಸ್ಟ್ ಯೂನಿಟ್ ಡಿಜಿಟ್ ಏನೈತೆ ಅಂತ ಫೈಂಡ್ ಮಾಡ್ಬೇಕಾಗಿತ್ತು. ಓಕೆ, ಸೊ ಈಗ ಇದನ್ನ ಫೈಂಡ್ ಮಾಡಾಕ ನಾನು ಇಲ್ಲಿ ಒಂದಿಷ್ಟು ಕನ್ಕ್ಲೂಷನ್ಸ್ ಕೊಡ್ತೀನಿ ನಿಮಗೆ. ಓಕೆ, ಆ ಕನ್ಕ್ಲೂಷನ್ಸ್ ನಿಮ್ ಎಕ್ಸಾಮ್ಸ್ ಒಳಗೆ ಹೆಲ್ಪ್ ಆಗ್ತವೆ. ಓಕೆ, ಇಷ್ಟೆಲ್ಲ ಮಾಡೋದು ಅವಶ್ಯಕತೆ ಇಲ್ರಿ ಎಕ್ಸಾಮ್ ಒಳಗೆ ನಾವು. ಓಕೆ, ಬಟ್ ಒಂದಿಷ್ಟು ಪಾಯಿಂಟ್ಸ್ ನಾ ಹೇಳ್ತೇನೆ ನೋಡ್ರಿ. ಈಗ ಇಲ್ಲಿ ಏನ್ ಮಾಡ್ರಿ, 1 ಸ್ಕ್ವೇರ್. ಓಕೆ, 1 ಸ್ಕ್ವೇರ್ ಮಾಡಿದ್ರೆ ನಿಮ್ದು ಯೂನಿಟ್ ಡಿಜಿಟ್ ಏನ್ ಬರ್ತೈತಿ ಹೇಳ್ರಿ, 1 ಬರ್ತೈತಿ. ಹೌದಾ? ಓಕೆ, ಇಲ್ಲಿ ನಾನು ಯೂನಿಟ್ ಡಿಜಿಟ್ ಅಂತ ಬರೀತೀನಿ. ಫಸ್ಟ್ ಇದ್ರ ಮೇಲೆ ಲಕ್ಷ ಕೊಡ್ರಿ, ಯೂನಿಟ್ ಡಿಜಿಟ್. ಓಕೆ, 1 ಸ್ಕ್ವೇರ್ ಮಾಡಿದಾಗ ಎಷ್ಟು ಬರ್ತೈತ್ರಿ, 1 ಬರ್ತೈತಿ. ಅಂದ್ರ ಯೂನಿಟ್ ಡಿಜಿಟ್ ಎಷ್ಟು ಆತ್ರಿ, 1. 2 ಸ್ಕ್ವೇರ್ ಮಾಡಿದಾಗ ಯೂನಿಟ್ ಡಿಜಿಟ್ ಎಷ್ಟು ಬರ್ತೈತ್ರಿ, 4. 3 ಸ್ಕ್ವೇರ್ 9. ಹೌದಾ? 4 ಸ್ಕ್ವೇರ್ 16 ಅಂದ್ರೆ ಲಾಸ್ಟ್ ಡಿಜಿಟ್ ಅಷ್ಟ ಬೇಕು ನನಗೆ, ಸೊ 6. 5 ಸ್ಕ್ವೇರ್ 25, 5 ಬರೀರಿ. 6 ಸ್ಕ್ವೇರ್ 36, 6 ಅಷ್ಟ ತಗೋರಿ. 7 ಸ್ಕ್ವೇರ್ 49, 9 ಅಷ್ಟ ತಗೋರಿ. 8 ಸ್ಕ್ವೇರ್ 64, 4 ಅಷ್ಟ ತಗೋರಿ. 9 ಸ್ಕ್ವೇರ್ 81, 1 ಅಷ್ಟ ತಗೋರಿ. 10 ಏನ್ ಮಾಡೋದು ಅವಶ್ಯಕತೆ ಇಲ್ರಿ, ಯಾಕಂದ್ರೆ ಅದು 0 ಐತ್ರಿ. 0 ಏನಾಗ್ತೈತ್ರಿ, ಲಾಸ್ಟಿಗೆ 0 ಬರ್ತೈತಿ. ಈಗ ಅಥವಾ 10 ಸ್ಕ್ವೇರ್ ನೀವು ತಗೊಂಡ್ಬಿಡ್ರಿ. ಓಕೆ, ಟೆನ್ಷನ್ ಇರಂಗಿಲ್ರಿ. ಸೊ 100 ಅಂದ್ರೆ ಎಷ್ಟು ಬಂತ್ರಿ, ಇಲ್ಲಿ 0. ಓಕೆ, ಈಗ ಇಲ್ಲಿ ನೋಡ್ರಿ, ನಮಗೆ ಏನ್ ಮಾಡಿದಾರ್ರಿ ಅವರು, 1 ಸ್ಕ್ವೇರ್ ದಿಂದ 100 ಸ್ಕ್ವೇರ್ ವರೆಗೂ. ಓಕೆ, ಇದರದ್ದು ಲಾಸ್ಟ್ ಡಿಜಿಟ್ ಏನ್ ಬರ್ತೈತಿ, ಅಷ್ಟು ಆಡ್ ಮಾಡಿದಾಗ ಲಾಸ್ಟ್ ಡಿಜಿಟ್ ಎಷ್ಟು ಬರ್ತೈತಿ ಅಂತ ಕೇಳ್ತಾನೆ. ಬಟ್ ಇಲ್ಲಿ ನಾ ಎಷ್ಟು ತಗೊಂಡಿನಿ ನೋಡ್ರಿ, 1 ಸ್ಕ್ವೇರ್ ದಿಂದ 10 ಸ್ಕ್ವೇರ್ ವರೆಗೂ ಅಷ್ಟ ತಗೊಂಡಿನ್ರಿ. ಹೌದಾ? ಮೊದಲು ಇದ್ರದ್ದು ಅಷ್ಟ ವ್ಯಾಲ್ಯೂ ಫೈಂಡ್ ಮಾಡೋಣ್ರಿ ನಾವು. ಈಗ ಇದ್ರದ್ದು ಇಷ್ಟ ವ್ಯಾಲ್ಯೂ ಫೈಂಡ್ ಮಾಡಾಕ ನೀವೇನ್ ಮಾಡ್ರಿ, ಆಡ್ ಮಾಡ್ಕೋತ ಹೋದಾಗ 10 ಎಲ್ಲೆಲ್ಲಿ ಬರ್ತೈತಲ್ಲ ಅದನ್ನ ಬಿಟ್ಬಿಡ್ರಿ. ಓಕೆ, ಯಾಕೆ ಹೇಳ್ರಿ, ಯಾಕಂದ್ರೆ ಈಗ ನೀವು 10ಗೆ ನೀವು 1 ಆಡ್ ಮಾಡಿದ್ರಿ ಅಂತ ತಿಳ್ಕೊರಿ, ನಿಮ್ ಲಾಸ್ಟ್ ಡಿಜಿಟ್ 1 ಬರ್ತೈತ್ರಿ. 10ಗೆ 2 ಆಡ್ ಮಾಡಿದ್ರೆ ಲಾಸ್ಟ್ ಡಿಜಿಟ್ 2 ನ ಬರ್ತೈತ್ರಿ. 10ಗೆ 3 ಆಡ್ ಮಾಡಿದ್ರೆ ಲಾಸ್ಟ್ ಡಿಜಿಟ್ 3 ಬರ್ತೈತ್ರಿ. ಕರೆಕ್ಟಾ? ಸೊ ಇಲ್ಲಿ ಏನ್ ಮಾಡ್ಕೋತ ಹೋಗ್ರಿ, 10 ಕ್ಯಾನ್ಸಲ್ ಮಾಡ್ಕೋತ ಹೋಗ್ರಿ. ಈಗ ಇಲ್ಲೇ ನೋಡ್ರಿ, ಇದು 9 ಮತ್ತು ಒಂದು 10 ಇದು ಹೋತ್ರಿ. ಓಕೆ, ಇದು 9 ಮತ್ತು ಇದು ಒಂದು 10 ಇದು ಹೋತ್ರಿ. ಓಕೆ, 6 ಮತ್ತು 4 ಇದು 10 ಆತ್ರಿ. ಓಕೆ, ಆಮೇಲೆ ಇದು 6 ಮತ್ತು 4 ಇದು 10 ಆತ್ರಿ. ಸೊ ಎಷ್ಟು ಉಳಿತ್ರಿ, ಇಲ್ಲಿ 5 ಉಳಿತ್ರಿ. ಅಂದ್ರೆ ಇದ್ರ ಅರ್ಥ ಏನ್ರಿ, ನಾ ಹೇಳುದ್ನ ಸ್ವಲ್ಪ ನೀಟಾಗಿ ಅರ್ಥ ಮಾಡ್ಕೋರಿ. 1 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್, ಹಿಂಗ್ ನಾನು 10 ಸ್ಕ್ವೇರ್ ವರೆಗೂ ಮಾಡಿದಾಗ 1 ಸ್ಕ್ವೇರ್ 2 ಸ್ಕ್ವೇರ್ 3 ಸ್ಕ್ವೇರ್ ಹಿಂಗ 10 ಸ್ಕ್ವೇರ್ ವರೆಗೂ ನಾನು ಆಡ್ ಮಾಡಿದಾಗ ನನಗ ಈ ಅಷ್ಟು ನಂಬರ್ಸ್ ಕೊನೆಯ ಸಂಖ್ಯೆ ಯೂನಿಟ್ ಡಿಜಿಟ್ ಎಷ್ಟು ಬಂತ್ರಿ, 5 ಬಂತ್ರಿ. ಕ್ಲಿಯರ್? ಈಗ ನೋಡ್ರಿ, ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಪ್ಪಾ ಅಂತಂದ್ರ, ಸಪೋಸ್ ನಾ ಇದನ್ನ 11 ಸ್ಕ್ವೇರ್ ಮಾಡಿನ ಅಂತ ತಿಳ್ಕೊರಿ, 12 ಸ್ಕ್ವೇರ್ ಮಾಡಿನ ಅಂತ ತಿಳ್ಕೊರಿ, 13 ಸ್ಕ್ವೇರ್ ಮಾಡಿನ ಅಂತ ತಿಳ್ಕೊರಿ, ಅವಾಗೂ ಕೊನೆ ಸಂಖ್ಯೆ ನಮ್ಗೆ ಇವ ನಂಬರ್ಸ್ ಬರ್ತಾವ್ರಿ. ಕೊನೆ ಸಂಖ್ಯೆ ಏನ್ರಿ ಚೇಂಜ್ ಆಕೈತೇನ್ರಿ, ಇಲ್ಲ. ಅಂದ್ರೆ 21 ಸ್ಕ್ವೇರ್ 22 ಸ್ಕ್ವೇರ್ 23 ಸ್ಕ್ವೇರ್ ಮಾಡಿದಾಗೂ ಅವಾಗೂ ನಮ್ಮ ಕೊನೆ ಸಂಖ್ಯೆಗಳು ಏನ್ ಬರ್ತಾವ್ರಿ, ಇವ ಬರ್ತಾವ್ರಿ. 31 ಸ್ಕ್ವೇರ್ 32 ಸ್ಕ್ವೇರ್ 33 ಸ್ಕ್ವೇರ್ ಮಾಡಿದಾಗ ಏನ್ ಬರ್ತೈತೆ, ಅವಾಗೂ ನಮ್ಮ ಕೊನೆ ಸಂಖ್ಯೆ ಇವ ಬರ್ತಾವ್ರಿ. ಅಂದ್ರ ಅರ್ಥ ಮಾಡ್ಕೋರಿ, 1 ಸ್ಕ್ವೇರ್ ದಿಂತ್ರ 10 ಸ್ಕ್ವೇರ್ ಏನ್ ಸಮ್ ಐತಲ್ಲ, ಲಾಸ್ಟ್ ಡಿಜಿಟ್ ಇದ್ದ ಸಮ್, ಕೊನೆ ಸಂಖ್ಯೆ ಮೊತ್ತ ಎಷ್ಟೈತ್ರಿ, 5 ಐತ್ರಿ. ಸೊ ಇದರ ರಿಪಿಟೇಷನ್ ಆಗೋದ್ರಿ. ಈಗ ನಾನು 21 ಸ್ಕ್ವೇರ್ ದಿಂತ್ರ 22 ಸ್ಕ್ವೇರ್, ಹೌದಾ, ಇದನ್ನ ನಾನು 30 ಸ್ಕ್ವೇರ್ ವರೆಗೂ ಮಾಡಿನ ಅಂತ ತಿಳ್ಕೊರಿ. ಇದ್ರದ್ದು ಲಾಸ್ಟ್ ಡಿಜಿಟ್ ಎಷ್ಟು ಬರ್ತೈತ್ರಿ, ಇದನ್ನ ಅಷ್ಟು ಮಾಡಿದಾಗ 5 ಬರ್ತೈತ್ರಿ. 31 ದಿಂತ್ರ 40 ಸ್ಕ್ವೇರ್ ಮಾಡಿದಾಗ ಇದ್ರದ್ದು ಲಾಸ್ಟ್ ಡಿಜಿಟ್ ಎಷ್ಟು ಬರ್ತೈತ್ರಿ, ಇದ್ರದ್ದು ಲಾಸ್ಟ್ ಡಿಜಿಟ್ 5 ನ ಬರ್ತೈತ್ರಿ. ಅಂದ್ರೆ ಇಲ್ಲಿ ತಿಳ್ಕೊರಿ, ಹಿಂಗ ಎಷ್ಟು ಪೇರ್ಸ್ ಅದಾವ ಅಂತ ತಿಳ್ಕೊರಿ ನೀವು. ಈಗ ಇಲ್ಲಿ ಇನ್ನೊಂದ್ಸಲ ಬರೀತೇನೆ ನೋಡ್ರಿ, 1 ಸ್ಕ್ವೇರ್ 2 ಸ್ಕ್ವೇರ್ ಹಿಂಗ ನಾನು 10 ಸ್ಕ್ವೇರ್ ವರೆಗೂ ಮಾಡಿದಾಗ ಇದ್ರದ್ದು ಯೂನಿಟ್ ಡಿಜಿಟ್ ಎಷ್ಟು ಬರ್ತೈತ್ರಿ, 5 ಬರ್ತೈತಿ. ಇದ್ರದ ಯೂನಿಟ್ ಡಿಜಿಟ್ 5 ಬರ್ತೈತಿ. 11 ಸ್ಕ್ವೇರ್ 12 ಸ್ಕ್ವೇರ್ ಇದನ್ನ ನಾನು 20 ಸ್ಕ್ವೇರ್ ಮಾಡಿದ್ನಿ ಅಂತ ತಿಳ್ಕೊರಿ, ಇದ್ರದ್ದು ಯೂನಿಟ್ ಡಿಜಿಟ್ ಎಷ್ಟು ಬರ್ತೈತಿ, 5 ಬರ್ತೈತ್ರಿ. ಆಮೇಲೆ 21 ಸ್ಕ್ವೇರ್ ಪ್ಲಸ್ 22 ಸ್ಕ್ವೇರ್ ಪ್ಲಸ್ ಈ ರೀತಿ ನಾನು 30 ಸ್ಕ್ವೇರ್ ವರೆಗೂ ಮಾಡಿನ ಅಂತ ತಿಳ್ಕೊರಿ, ಇದ್ರದ್ದು ಲಾಸ್ಟ್ ಡಿಜಿಟ್ ಏನ್ ಬರ್ತೈತಿ, 5 ನ ಬರ್ತೈತಿ. ಹಿಂಗ 31 ಸ್ಕ್ವೇರ್ ಪ್ಲಸ್ 32 ಸ್ಕ್ವೇರ್
ಪ್ಲಸ್ ಇದನ್ನ ಈ ರೀತಿ 40 ಸ್ಕ್ವೇರ್ ವರೆಗೂ ಮಾಡಿದ್ರು, ಅವಾಗೂ 5 ಬರ್ತೈತಿ. ಸೊ ಈ ಸಿರೀಸ್ ಕಂಟಿನ್ಯೂಸ್ ಆಗ್ತೈತ್ರಿ. ಎಲ್ಲಿವರೆಗೂ ರೀ? 91 ಸ್ಕ್ವೇರ್, 92 ಸ್ಕ್ವೇರ್ ದಿಂತ್ರ ಎಲ್ಲಿವರೆಗೂ ಕಂಟಿನ್ಯೂ ಆಗ್ತೈತ್ರಿ? 100 ಸ್ಕ್ವೇರ್ ವರೆಗೂ ಕಂಟಿನ್ಯೂ ಆಗ್ತೈತಿ. ಸೊ ಅಲ್ಲೂ ನಮ್ದು ಯೂನಿಟ್ ಡಿಜಿಟ್ ಏನ್ ಬರ್ತೈತಿ? 5 ನ ಬರ್ತೈತಿ. ಅಂದ್ರೆ ಇದರ ಅರ್ಥ ಏನ್ರಿ? ಈ ಸಿರೀಸ್ ಕಂಟಿನ್ಯೂಸ್ ಆಗ, ರೈಟ್? ಅಂದ್ರೆ ನೋಡ್ರಿ, ಈಗ ನಂದು ಲಾಸ್ಟ್ ಸಂಖ್ಯೆ ಏನ್ ಬರ್ತೈತಿ ಅಂತ ಕೇಳಿದ್ರೆ, ಇದ್ರದ್ದು ಲಾಸ್ಟ್ ಡಿಜಿಟ್ 5 ಬರ್ತೈತ್ರಿ, ಇದ್ರದ್ದು 5 ಬರ್ತೈತಿ, ಇದ್ರ. ಸೊ ಇವ್ನು ಅಷ್ಟು ಆಡ್ ಮಾಡಿಬಿಡ್ರಿ. ಇವು ಎಷ್ಟು ಅದಾವ್ರಿ? 5ಗಳು ಎಷ್ಟು ಅದಾವ್ರಿ? 10 ಅದಾವ್ರಿ. ಸೊ 5 ಇಂಟು 10 ಎಷ್ಟು ಆಕತ್ರಿ? 50 ಆಗ್ತೈತಿ. 50 ಅಂತಂದ್ರೆ ಇದ್ರ ಲಾಸ್ಟ್ ಡಿಜಿಟ್ ಏನಾತ್ರಿ? 0. ಲಾಸ್ಟ್ ಡಿಜಿಟ್ ಏನಾತ್ರಿ? 0 ಆಗ್ತೈತಿ. ಸೊ ಈ ಕ್ವಶನ್ ಆನ್ಸರ್ ಕೂಡ ಏನಾಗ್ತೈತ್ರಿ? 0 ಆಗ್ತೈತಿ. ಓಕೆ, ಸೊ ದ ಆನ್ಸರ್ ಆಫ್ ದಿಸ್ ಕ್ವಶನ್ ಇಸ್ 0. ಓಕೆ, ಸೊ ಐ ಹೋಪ್ ಯು ಆಲ್ ಹ್ಯಾವ್ ಅಂಡರ್ಸ್ಟುಡ್. ಈಗ ನೀವು ಏನ್ ತಿಳ್ಕೊಬೇಕಾಗೈತ್ರಿ? ಇಷ್ಟೆಲ್ಲ ಎಕ್ಸಾಮ್ ದಾಗ ಮಾಡೋದ ಅವಶ್ಯಕತೆ ಇಲ್ರಿ. ನಾನ್ ಜಸ್ಟ್ ಒಂದ್ಸಲ ತಿಳಿಸ್ಕೊಟ್ಟಿನಿ. ಓಕೆ, ಸೊ ನಿಮ್ದು ಒಂದು ಪಾಯಿಂಟ್ ನೀವು ಇಲ್ಲಿ ಏನ್ ಅರ್ಥ ಮಾಡ್ಕೋಬೇಕಾಗೈತೆ ಅಂತಂದ್ರೆ, ಇದನ್ನಿಷ್ಟು ತಿಳ್ಕೊಂಡ್ಬಿಡ್ರಿ. ಏನಂತಂದ್ರ 1 ಸ್ಕ್ವೇರ್ ದಿಂತ್ರ 10 ಸ್ಕ್ವೇರ್ ವರೆಗೂ ಇದರದ್ದು ಯೂನಿಟ್ ಡಿಜಿಟ್ 5 ಬರ್ತೈತಿ. ಇದನ್ನೆಷ್ಟು ನೆನ್ಪಿಟ್ಕೊಂಡ್ಬಿಡ್ರಿ ಸಾಕು. 1 ಸ್ಕ್ವೇರ್ ದಿಂತ್ರ 10 ಸ್ಕ್ವೇರ್ ವರೆಗೂ ಇದರದ್ದು ಸಮ್ ಮಾಡಿದಾಗ ಇದರದ್ದು ಯೂನಿಟ್ ಡಿಜಿಟ್, ಲಾಸ್ಟ್ ಡಿಜಿಟ್, ಕೊನೆಯ ಸಂಖ್ಯೆ 5 ಬರ್ತೈತಿ. ಇದನ್ನ ನೆನ್ಪಿಟ್ಕೊಂಡ್ಬಿಡ್ರಿ. ಈಗ ಸಡನ್ಲಿ ನಾನು ನಿಮ್ಮ ಕ್ವಶನ್ ಕೇಳಿದ್ನ ಅಂತ ಅನ್ಕೋರಿ. ಈಗ ಎಕ್ಸಾಮ್ ಒಳಗೆ ಏನ್ ಮಾಡ್ತಾನ್ರಿ ಅವ? ಈ ರೀತಿ ಕ್ವಶನ್ ಕೇಳಿಬಿಡ್ತಾನ್ರಿ. ಏನಂತಾನ್ರಿ? 81 ಸ್ಕ್ವೇರ್ ಪ್ಲಸ್ 82 ಸ್ಕ್ವೇರ್ ಪ್ಲಸ್ ಸೋ ಆನ್ ಎಲ್ಲಿ ತನಕ ಕೇಳ್ಬಿಡ್ತಾನ್ರಿ? 90 ಸ್ಕ್ವೇರ್ ವರೆಗೂ ಇದ್ರದ್ದು ಲಾಸ್ಟ್ ಡಿಜಿಟ್ ಏನಾಗ್ತೈತೆ ಅಂತ ಕೇಳ್ಬಿಡ್ತಾನ್ರಿ. ಸೊ ಆನ್ಸರ್ ಏನ್ ಹೇಳ್ತೀರಿ ನೀವು? ಸರ್ 5 ಆಕೈತ್ರಿ. ಯಾಕೆ ಹೇಳ್ರಿ? 1 ಸ್ಕ್ವೇರ್ ದಿಂತ್ರ 10 ಸ್ಕ್ವೇರ್ ವರೆಗೂ ಸ್ಕ್ವೇರ್ ಮಾಡಿದಾಗ ಅದನ್ನ ಆಮೇಲೆ ಆಡ್ ಮಾಡಿದಾಗ ನಮ್ ಲಾಸ್ಟ್ ಡಿಜಿಟ್ ಎಷ್ಟು ಬಂದೈತ್ರಿ? 5 ಬಂದೈತಿ. ಹೌದಲ್ರಿ? ಸೊ ಇದ ಸಿರೀಸ್ ಎಲ್ಲದಕ್ಕೂ ರಿಪೀಟ್ ಆಗ್ತೈತೆ ಅಂತ ಹೇಳಿನ್ರಿ. ಅದು 81 ದಿಂತ್ರ 90 ಇರ್ಬೋದ್ರಿ, 71 ದಿಂತ್ರ 80 ಇರ್ಬೋದ್ರಿ, ಅಥವಾ 40 ದಿಂತ್ರ 50 ವರೆಗೂ 41 ದಿಂತ್ರ 50 ಇರ್ಬೋದ್ರಿ. ಕರೆಕ್ಟ್ ರೀ? ಯಾಕಂದ್ರೆ ಇವು ಎಲ್ಲಾ ನಂಬರ್ಸ್ ಲಾಸ್ಟ್ ನಂಬರ್ಸ್ ಏನದಾವ್ರಿ? ಸೇಮ ಇರ್ತಾವ್ರಿ. ಇಲ್ಲಿ ಏನು ಲಾಸ್ಟ್ ನಂಬರ್ಸ್ ಅದಾವಲ್ಲ, ಇವ ಸೇಮ್ ನಂಬರ್ಸ್ ಇಲ್ಲಿ ಎಲ್ಲಾ ಕಡೆ ಇರ್ತಾವ್ರಿ. ಕರೆಕ್ಟ್? ಸೊ ಒಂದ್ ವೇಳೆ ಈ ಕ್ವಶನ್ ಕೇಳಿದ್ರ ಅಂತ ತಿಳ್ಕೊರಿ ನಿಮ್ಮ ಎಕ್ಸಾಮ್ ಒಳಗೆ, 81 ಸ್ಕ್ವೇರ್ ಪ್ಲಸ್ 82 ಸ್ಕ್ವೇರ್ ಪ್ಲಸ್ 83 ಸ್ಕ್ವೇರ್ ಹಿಂಗ್ 90 ಸ್ಕ್ವೇರ್ ಒಳಗೂ ಇದ್ರದ್ದು ಸಮ್ ಎಷ್ಟಾಗ್ತೈತಿ ಅಂತ ಕೇಳಿದ್ರ ಆನ್ಸರ್ ಎಷ್ಟು ಹೇಳ್ಬೇಕು ನೀವು? 5 ಹೇಳ್ಬೇಕು. ಸೊ ಮಾರಲ್ ಆಫ್ ದ ಸ್ಟೋರಿ ಏನಪ್ಪಾ ಅಂತಂದ್ರ, ಇದು ಒಂದು ಪಾಯಿಂಟ್ ಅಷ್ಟ ನೆನ್ಪಿಟ್ಕೋರಿ. 1 ಸ್ಕ್ವೇರ್ ದಿಂತ್ರ 10 ಸ್ಕ್ವೇರ್ ವರೆಗೂ ಇದನ್ನ ನೀವು ಸಮ್ ಮಾಡಿದಾಗ ಇದರದ್ದು ಲಾಸ್ಟ್ ಡಿಜಿಟ್ ಎಷ್ಟು ಬರ್ತೈತ್ರಿ? 5 ಬರ್ತೈತಿ. ಇದನ್ನ ನೆನ್ಪಿಟ್ಕೋರಿ. ಫೈನ್? ಓಕೆ, ಚಲೋ, ವೆರಿ ಗುಡ್. ಸೊ ಈಗ ಒಂದು ಕ್ವಶನ್ ನೋಡ್ರಿ. ಎಸ್, ಈಗ ಇದ್ರಲ್ಲಿ ಒಂದು ಅಪ್ಲಿಕೇಶನ್ ಕೇಳ್ಯಾನ ನೋಡ್ರಿ. ಇದು ನಿಮ್ಮ ಎಕ್ಸಾಮ್ ಒಳಗೆ ಬಂದಿರೋ RRB ಗ್ರೂಪ್ ಡಿ ಎಕ್ಸಾಮ್ ಒಳಗೆ ಬಂದಿರೋ ಕ್ವಶನ್ ರೀ. ಸೊ ಇಲ್ಲಿ ಕ್ವಶನ್ ಏನ್ ಕೇಳ್ಯಾನ ನೋಡ್ರಿ, 1 ಸ್ಕ್ವೇರ್ 2 ಸ್ಕ್ವೇರ್ ಎಲ್ಲಿವರೆಗೂ ಹೋಗೈತಿ ನೋಡ್ರಿ? ಇದ 33 ಸ್ಕ್ವೇರ್ ವರೆಗೂ ಹೋಗೈತಿ. ಹೌದಾ? ಈಗ ನಾವ್ ಏನ್ ತಿಳ್ಕೊಂಡಿವ್ ನೋಡ್ರಿ, 1 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಇದನ್ನ ನೀವು 10 ಸ್ಕ್ವೇರ್ ವರೆಗೂ ಮಾಡಿದ್ರೆ ಇದರದ್ದು ಯೂನಿಟ್ ಡಿಜಿಟ್ ಎಷ್ಟು ಬರ್ತೈತೆ ಅಂತ ಹೇಳಿನ್ರಿ ನಾನು? 5 ಬರ್ತೈತೆ ಅಂತ ಹೇಳಿನ್ರಿ. ಅದೇ ರೀತಿ ಒಳಗ ನಾವು 11 ಸ್ಕ್ವೇರ್ 12 ಸ್ಕ್ವೇರ್ ಈ ರೀತಿ ನಾವು 20 ಸ್ಕ್ವೇರ್ ವರೆಗೂ ಮಾಡಿದ್ರು ಅವಾಗೂ 5 ಬರ್ತೈತ್ರಿ. ಯಾಕಂದ್ರೆ ಇಲ್ಲಿ ಬರುವಂತ ಲಾಸ್ಟ್ ಡಿಜಿಟ್ಸ್ ಏನದಾವಲ್ಲ ಅವ ಲಾಸ್ಟ್ ಡಿಜಿಟ್ ಇಲ್ಲೂ ರಿಪೀಟ್ ಆಗ್ತಾವ್ರಿ. ಅದೇ ರೀತಿ ಒಳಗೆ ನೀವು 21 ಸ್ಕ್ವೇರ್ ದಿಂತ್ರ 22 ಸ್ಕ್ವೇರ್ ದಿಂತ್ರ ನೀವು ಟೋಟಲ್ 30 ಸ್ಕ್ವೇರ್ ವರೆಗೂ ಹೋದ್ರಿ ಅಂದ್ರ ಇದ್ರದ್ದು ಲಾಸ್ಟ್ ಡಿಜಿಟ್ 5 ನ ಆಗ್ತೈತ್ರಿ. ಈಗ ಏನ್ ಮಾಡ್ಯಾನ್ರಿ ಅವ ಮುಂದ 33 ತನ ಹೋಗ್ಯಾನ್ರಿ. ಸೊ 20 ಇಲ್ಲಿ 30 ತನ ನಮ್ದು ಕನ್ಫರ್ಮ್ ಐತ್ರಿ. ಇದರ ಲಾಸ್ಟ್ ಡಿಜಿಟ್ಸ್ ಏನ್ ಬರ್ತಾವ, ಮುಂದಿನ ಒಂದು 3 ನಂಬರ್ಸ್ ಲಾಸ್ಟ್ ಡಿಜಿಟ್ ಫೈಂಡ್ ಮಾಡಿಬಿಡ್ರಿ. 31 ಸ್ಕ್ವೇರ್ 1 ಅಂತೂ ನಮ್ ಫೇವರೇಟ್ ನಂಬರ್ ಐತ್ರಿ. ಇದ್ರದ್ದು ಯೂನಿಟ್ ಡಿಜಿಟ್ 1 ಆಕೈತ್ರಿ. 32 ಸ್ಕ್ವೇರ್ 2 ಸ್ಕ್ವೇರ್ ಏನ್ ಆಕೈತ್ರಿ? 4 ಆಕೈತ್ರಿ. 3 ಸ್ಕ್ವೇರ್ 33 ಸ್ಕ್ವೇರ್ 3 ಸ್ಕ್ವೇರ್ ಎಷ್ಟ್ ಆಕೈತ್ರಿ? 9 ಆಗ್ತೈತ್ರಿ. ಹೌದಾ? ಸೊ ನೋಡ್ರಿ 5 3s 15 ಅಂದ್ರ 5 ಬಂತ್ರಿ ಲಾಸ್ಟ್ ಡಿಜಿಟ್. ಯಾಕಂದ್ರೆ ಇದು 5 5 10 ಆತ್ರಿ. 9 ಒಂದು 10 ಆತ. 5 ಪ್ಲಸ್ 4 ಎಷ್ಟ್ ಆತ್ರಿ? 9. ಅಂದ್ರೆ ನಿಮ್ ಲಾಸ್ಟ್ ಡಿಜಿಟ್ ಏನಾಗ್ತೈತ್ರಿ? 9. ಓಕೆ, ಒಂದ್ ಸಲ ಆ ಕಾನ್ಸೆಪ್ಟ್ ನ ತಿಳ್ಕೊಂಡು ಮೈಂಡ್ ಒಳಗೆ ಫಿಟ್ ಮಾಡ್ಕೊಂಡ್ಬಿಡ್ರಿ, ವಿದಿನ್ ಸೆಕೆಂಡ್ಸ್ ನಾಗ ಆನ್ಸರ್ ಆಗಿಬಿಡ್ತಾವ್ರಿ. ಓಕೆ, ಈಗ ಇದು ಕ್ವಶನ್ ಎಷ್ಟು ಸೆಕೆಂಡ್ಸ್ ಇತ್ತು ಹೇಳ್ರಿ? 10 ಸೆಕೆಂಡ್ ಇತ್ತು. ಹೌದಾ? ಇದನ್ನ ಡೈರೆಕ್ಟ್ಲಿನ ಮಾಡ್ಬೋದಾಗಿತ್ತು, ಬಟ್ ಒಂದ್ಸಲ ಬರ್ದಿನ್ರಿ ನಾನು, ಒಂದು ನಿಮ್ ಕ್ಲಾರಿಟಿ ಇರ್ಲಿ ಅಂತೇಳಿ. ಯಾಕಂದ್ರೆ 30 ತನ ಇಲ್ಲಿ ಒಂದು ಏನು 30 ಬರ್ತೈತಲ್ಲ 30 ಸ್ಕ್ವೇರ್ ತನ
ಇಷ್ಟು ವ್ಯಾಲ್ಯೂದ್ ನಮ್ಮ ಕಡೆ ಡಾಟಾ ಐತ್ರಿ, ಹೌದಾ? ಇಷ್ಟು ವ್ಯಾಲ್ಯೂದ್ ನಮ್ಮ ಕಡೆ ಡಾಟಾ ಐತ್ರಿ. ಏನ್ ಡಾಟಾ ಐತ್ರಿ? 1 ಸ್ಕ್ವೇರ್ ದಿಂತ 10 ಸ್ಕ್ವೇರ್ ಲಾಸ್ಟ್ ಡಿಜಿಟ್ 5, 11 ಸ್ಕ್ವೇರ್ ದಿಂತ 20 ಸ್ಕ್ವೇರ್ ಲಾಸ್ಟ್ ಡಿಜಿಟ್ 5 ಅದ ರಿಪೀಟ್ ಆಕೈತ್ರಿ. ಆಮೇಲೆ 21 ದಿಂತ 30 ಸ್ಕ್ವೇರ್ ತನ ಇದ್ರ ಲಾಸ್ಟ್ ಡಿಜಿಟ್ 5, ಹೌದಾ? ಈಗ ಮುಂದೆ ಎಷ್ಟು ನಂಬರ್ಸ್ ಹೋಗ್ಯಾನ್ರಿ? ಒಂದು 3 ನಂಬರ್ಸ್ ಹೋಗ್ಯಾನ್ರಿ. 31 ಸ್ಕ್ವೇರ್, 32 ಸ್ಕ್ವೇರ್, 33 ಸ್ಕ್ವೇರ್. ಸೊ ಅದರದಷ್ಟು ಲಾಸ್ಟ್ ಡಿಜಿಟ್ ಏನ್ ಮಾಡ್ರಿ? ಸೆಪರೇಟ್ಲಿ ಫೈಂಡ್ ಮಾಡಿಬಿಡ್ರಿ. 31 ಸ್ಕ್ವೇರ್ 1 ಆಕತ್ರಿ, 32 4 ಆಕತ್ರಿ, 3 9 ಆಕತ್ರಿ. ಈಗ ಅಷ್ಟು ಆಡ್ ಮಾಡ್ರಿ, ಎಷ್ಟು ಬರ್ತೈತಿ ಲಾಸ್ಟಿಗೆ? 9. ಸೊ 9 ಇಸ್ ದಿ ರೈಟ್ ಆನ್ಸರ್. ಓಕೆ, ಸೊ ಐ ಹೋಪ್ ಯು ಆಲ್ ಹ್ಯಾವ್ ಅಂಡರ್ಸ್ಟುಡ್ ದಿಸ್. ಓಕೆ, ಸೊ ಇದು ನಿಮ್ಗೆ ಅರ್ಥ ಆಗೈತೆ ಅಂತ ಅನ್ಕೊಂಡಿನಿ ನಾನು. ಫೈನ್. ಎಸ್, ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಓಕೆ, ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಐತ್ರಿ. ಓಕೆ, ಸೊ ಒಂದಿಷ್ಟು ಕ್ವಶನ್ಸ್ ನನ್ನ ಏನ್ ವೆರಿ ಇಂಪಾರ್ಟೆಂಟ್ ಅಂತ ಮಾರ್ಕ್ ಮಾಡತ್ತೇನೆ ನೋಡ್ರಿ, ಅದ್ರ ಡಾಟಾಸ್ ನೆಲ್ಪಿಟ್ಕೊಂಡ್ಬಿಡ್ರಿ. ಓಕೆ, ಸೊ ಅದ ಬಂತು, ಜಸ್ಟ್ ಹಿಟ್ ಅಂಡ್ ರನ್. ಓಕೆ, ಡೈರೆಕ್ಟ್ಲಿ ಆನ್ಸರ್ ಮಾರ್ಕ್ ಮಾಡೋದು, ಮುಂದಿನ ಕ್ವಶನ್ ಹೋಗ್ಬಿಡುದು. ಓಕೆ, ಸೊ ಅಲ್ಲೆಲ್ಲ ಸಾಲ್ವ್ ಮಾಡ್ಕೋತ ಕೂಡ್ಬೇಡ್ರಿ. ಈಗ ನೀವು ಎಕ್ಸಾಮ್ ಒಳಗಡೆ ಈಗ ಈ ಕನ್ಕ್ಲೂಷನ್ಸ್ ನ ಡ್ರಾ ಮಾಡ್ಕೋತ ಕೂತಿರಿ ಅಂತ ತಿಳ್ಕೊರಿ. ಓಕೆ, ಈ ಕನ್ಕ್ಲೂಷನ್ಸ್ ಎಲ್ಲ ಡ್ರಾ ಮಾಡ್ಕೋತ ಕೂತ್ರಿ ಅಂದ್ರೆ ಅನ್ನೆಸೆಸರಿ ನಿಮ್ದು ಟೈಮ್ ವೇಸ್ಟ್ ಆಗ್ತೈತ್ರಿ, ರೈಟ್? ಸೊ ಇವೆಲ್ಲ ಏನ್ ಕೀ ಪಾಯಿಂಟ್ಸ್ ಅದಾವ ನೋಡ್ರಿ, ಇದಾಗಿರ್ಬೋದ್ರಿ, ಇದು ಟೇಬಲ್ ಆಗಿರ್ಬೋದು. ಓಕೆ, ಇವೆಲ್ಲ ಕೀ ಪಾಯಿಂಟ್ಸ್, ಇನ್ನ ಸಾಕಷ್ಟು ಪಾಯಿಂಟ್ಸ್ ಬರ್ತಾವ್ರಿ ಮುಂದೆ. ಸೊ ಈ ಟಾಪಿಕ್ ಮುಗಿದ್ಮೇಲೆ ಒಂದು ಪೇಜ್ ಒಳಗೆ ನೀವು ಬರದ ಅದನ್ನ ಒಂದ್ಸಲ ನೀವು ಎಲ್ಲಿ ಸ್ಟಡಿ ಮಾಡ್ತಿರ್ತೀರಿ ಅಲ್ಲಿ ಪೇಸ್ಟ್ ಮಾಡಿಬಿಟ್ರಿ ಅದನ್ನ. ಸೊ ಡೈಲಿ ಅದನ್ನ ಒಂದೊಂದು ಎರಡೆರಡು ಸಲ ನೋಡ್ಕೋತೀರಿ. ಓಕೆ, ಸೊ ಆ ಕನ್ಕ್ಲೂಷನ್ಸ್ ರಿವೈಸ್ ಆಗ್ತಿರ್ತಾವ್ರಿ, ಮೈಂಡ್ ಒಳಗೆ ಫಿಟ್ ಆಗ್ತಿರ್ತೈತಿ. ಓಕೆ, ರೈಟ್. ಸೊ ಈಗ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಓಕೆ, ಸೊ ಇದ್ರದ್ದು ನಾವು ಲಾಸ್ಟ್ ಡಿಜಿಟ್ ಫೈಂಡ್ ಮಾಡ್ಬೇಕಾಗೈತ್ರಿ. ಬಟ್ ನಾ ಹೇಳೋದು ಏನಪ್ಪಾ ಅಂತಂದ್ರೆ, ಇದ್ರ ಲಾಸ್ಟ್ ಡಿಜಿಟ್ ಏನ್ ಬರ್ತೈತಲ್ಲ ಅದನ್ನ ಒಂದು ಸಲ ನಾನು ನಿಮಗೆ ಮಾಡಿ ತೋರಿಸ್ತೇನ್ರಿ. ಬಟ್ ನೀವು ಇದನ್ನ ವ್ಯಾಲ್ಯೂ ನೆಲ್ಪಿಟ್ಕೊಂಡ್ಬಿಟ್ರಿ. ಓಕೆ, ಇದು ಆಲ್ಮೋಸ್ಟ್ ಎಲ್ಲಾ ಎಕ್ಸಾಮ್ಸ್ ಒಳಗೆ ಬಂದೈತ್ರಿ, ರೈಲ್ವೇಸ್ ಒಳಗೂ ಬಂದೈತ್ರಿ, SSC ಎಕ್ಸಾಮ್ಸ್ ಒಳಗೂ ಬಂದೈತ್ರಿ. ಓಕೆ, ಈ ಕ್ವಶನ್ ಬಹಳ ಸಲ ರಿಪೀಟ್ ಆಗೈತ್ರಿ. ಓಕೆ, ಫೈನ್. ಈಗ ಫೈಂಡ್ ಮಾಡಕ್ ನಮ್ದು ನಾರ್ಮಲ್ ಪ್ರೊಸೀಜರ್ ನಾವು ಯೂಸ್ ಮಾಡ್ಕೋಬೇಕ್ರಿ. ದರ್ ಇಸ್ ನೋ ಅದರ್ ಆಪ್ಷನ್. ಓಕೆ, ಸೊ ಈಗ 1 ಸ್ಕ್ವೇರ್ 1 ನಮ್ದು ಫೇವ್ರೇಟ್ ನಂಬರ್ ಐತಿ, 1 ಆಗ್ತೈತ್ರಿ. 2 ಸ್ಕ್ವೇರ್ ಇಲ್ಲಿ 4 ಆಗ್ತೈತ್ರಿ. ಓಕೆ, ಸೊ 3 ಸ್ಕ್ವೇರ್ 9, ಸಾರಿ 3/3 ಐತ್ರಿ ಅದು, ಹೌದಾ? ಸೊ 3/3 ಇದ್ದಾಗ ಈಗ ಇಲ್ಲಿ ಟೇಬಲ್ ನೋಡ್ರಿ. ಓಕೆ, 3 ಅದನ್ನ 3/3 ಇದ್ದಾಗ ಏನಾಗ್ತೈತ್ರಿ? 7 ಆಗ್ತೈತ್ರಿ. ಓಕೆ, ಸೊ ಇಲ್ಲಿ ಏನಾಗ್ತೈತ್ರಿ? ಇದು 7 ಆಗ್ತೈತ್ರಿ. ಪ್ಲಸ್ ಈಗ ಇದು 4 ಐತ್ರಿ. 4 ಏನೈತ್ರಿ? ನಮ್ದು ಸೆಕೆಂಡ್ ಫೇವ್ರೇಟ್ ನಂಬರ್ ಐತ್ರಿ. ಸೊ 4ದ ಪವರ್ ಆಡ್ ಇತ್ತಂದ್ರೆ 4 ಬರ್ತೈತ್ರಿ, ಈವನ್ ಇತ್ತಂದ್ರೆ 6 ಬರ್ತೈತಿ ಅಂತ ಹೇಳಿ. ಸೊ ಇದ್ರದ್ದು 6 ಬರ್ತೈತ್ರಿ. 5 ನಮ್ದು ಫೇವ್ರೇಟ್ ನಂಬರ್ ಐತ್ರಿ. ಸೊ 5 ಬರೀರಿ. 6 ನಮ್ ಫೇವ್ರೇಟ್ ನಂಬರ್ ಐತಿ, 6 ಬರೀರಿ. 7/7 ಐತಿ. ಸೊ 7/7 7ದ 4ರದ ಸೈಕ್ಲಿಸಿಟಿ ಐತ್ರಿ. ಸೊ 7 ಏನ್ ಮಾಡ್ರಿ ನೀವು? ಇದ್ರ 4ರಲ್ಲೇ ಭಾಗ ಮಾಡ್ರಿ. ಸೊ 4ರಲ್ಲೇ ಭಾಗ ಮಾಡಿದಾಗ ಎಷ್ಟು ಬರ್ತೈತ್ರಿ? ಶೇಷ ನಿಮ್ಗ 3 ಬರ್ತೈತ್ರಿ. ಕರೆಕ್ಟ್? ಸೊ 7. ಓಕೆ, ಸೊ ಇಲ್ಲಿ ನೋಡ್ರಿ 7 ಇದ್ರದ್ದು ಶೇಷ ಎಷ್ಟು ಬಂದೈತಿ ನಿಮ್ಗ? 3 ಬಂದೈತ್ರಿ. ಸೊ 3 ಬಂದಾಗ ಅದ್ರದ್ದು ವ್ಯಾಲ್ಯೂ ಎಷ್ಟು ಇರ್ತೈತ್ರಿ? 3 ಇರ್ತೈತ್ರಿ. ಓಕೆ, ಸೊ ಇದ್ರದ್ದು ವ್ಯಾಲ್ಯೂ ಎಷ್ಟು ಬರ್ತೈತ್ರಿ? 3. ಓಕೆ, ಸೊ 8 ಪವರ್ ಏನೈತ್ರಿ? 8 ಐತ್ರಿ. 8 ಅಂದ್ರೆ ನೀವು ಅದನ್ನ 4 ಡಿವೈಡ್ ಮಾಡಿದ ರಿಮೈಂಡರ್ 0 ಬರ್ತೈತಿ. ಅಂದ್ರೆ ಈ ಪವರ್ ನ ನೀವು 8 ನ ನೀವು ಪವರ್ ನ 4ರಲ್ಲೇ ಡಿವೈಡ್ ಮಾಡ್ರಿ. ಸೊ 4ರಲ್ಲೇ ಡಿವೈಡ್ ಮಾಡಿದಾಗ ಎಷ್ಟು ಬರ್ತೈತ್ರಿ? 0 ಬರ್ತೈತ್ರಿ, ಹೌದಾ? ಸೊ ಈಗ ಇಲ್ಲಿ ನೋಡ್ರಿ 4 ಐತ್ರಿ, 8 ಇದನ್ನ ಡಿವೈಡೆಡ್ ಬೈ 0 ಮಾಡಿದ ಅಂದ್ರೆ ರಿಮೈಂಡರ್ 0 ಬಂದಾಗ ಎಷ್ಟು ಬರ್ತೈತಿ ಅಂತ ಹೇಳಿನ್ರಿ? ಲಾಸ್ಟ್ ಡಿಜಿಟ್ 6 ಬರ್ತೈತ್ರಿ. ಸೊ ಇದನ್ನ ಏನ್ ಮಾಡ್ರಿ? 6 ಬರೀ. ಅಗೇನ್ 9 ನಮ್ದು ಏನೈತ್ರಿ? ಸೆಕೆಂಡ್ ಫೇವ್ರೇಟ್ ನಂಬರ್ ಐತ್ರಿ. 9 ಆಡ್ ಪವರ್ ಇತ್ತಂತಂದ್ರೆ ಏನ್ ಬರ್ತದ ಅಂತ ಹೇಳಿನ್ರಿ? ಸೇಮ್ ನಂಬರ್ ಬರ್ತೈತಿ. ಸೊ ಸೇಮ್ ನಂಬರ್ ಅಂದ್ರೆ ಇಲ್ಲಿ ಏನಾಗ್ತೈತ್ರಿ? 9. ಇದು 0 ಐತ್ರಿ. 0 ನಮ್ದು ಫೇವ್ರೇಟ್ ನಂಬರ್, 0 ಬರ್ತೈತ್ರಿ. ಸೊ ಇದು ಸೀರೀಸ್ ಆತ್ರಿ. ಓಕೆ, ರೈಟ್. ಸೊ ನೋಡ್ರಿ 1/1 1, 2 ಸ್ಕ್ವೇರ್ 4, 3 ಕ್ಯೂಬ್. ಓಕೆ, 27 ಆಕೈತಿ. 7 ತಗೊಂಡಿನ್ರಿ. 4 ಐತ್ರಿ ಅದು. ಓಕೆ, ಸೊ 4 ಏನೈತ್ರಿ? ನಮ್ದು ಸೆಕೆಂಡ್ ಫೇವ್ರೇಟ್ ನಂಬರ್ ಐತಿ. ಸೊ 4ದ ಪವರ್ ಇವನ್ ಇತ್ತಂದ್ರ ನಮ್ದು ಡಿಜಿಟ್ ಏನ್ ಬರ್ತೈತಿ ಅಂತ ಹೇಳಿನ್ರಿ ನಾನು? ಲಾಸ್ಟ್ ಡಿಜಿಟ್ 6 ಬರ್ತೈತ್ರಿ. ಓಕೆ, ಆಮೇಲೆ 5 ಫೇವ್ರೇಟ್ ನಂಬರ್ ಐತ್ರಿ, 6 ಫೇವ್ರೇಟ್ ನಂಬರ್ ಐತಿ, 7 ಐತಿ. ಅದನ್ನ ನೀವು 4ರಲ್ಲೇ ಡಿವೈಡ್ ಮಾಡಿದ ರಿಮೈಂಡರ್ 3 ಬರ್ತೈತ್ರಿ. ಸೊ 7ದ ರಿಮೈಂಡರ್ 3. ಓಕೆ, ಇಲ್ಲಿ ನೋಡ್ರಿ 7ದ ರಿಮೈಂಡರ್ 3 ಬಂದಾಗ ಅದರದ ವ್ಯಾಲ್ಯೂನು ಏನ್ ಇರ್ತೈತ್ರಿ? 3 ಇರ್ತೈತಿ ಅಂತ ಹೇಳಿನ್ರಿ. ಸೊ 3 ಬರ್ತೈತಿ. ಆಮೇಲೆ 8 ಪವರ್ 8 ಐತ್ರಿ. 8 ನ ನೀವು 4ರಲ್ಲೇ ಡಿವೈಡ್ ಮಾಡ್ರಿ, ರಿಮೈಂಡರ್ ಎಷ್ಟು ಬರ್ತೈತಿ? 0 ಬರ್ತೈತ್ರಿ. ಸೊ ರಿಮೈಂಡರ್ 0 ಬಂದಾಗ ನೋಡ್ರಿ 8ದ ರಿಮೈಂಡರ್ 0 ಇದ್ದಾಗೂ ಏನ್ ಇರ್ತೈತ್ರಿ? ಲಾಸ್ಟ್ ಡಿಜಿಟ್ 6 ಇರ್ತೈತ್ರಿ. ಸೊ ಆ 6 ಇಲ್ಲಿ ಬರ್ತೇನ್ರಿ. 9 ಆಡ್ ಪವರ್ ಇತ್ತಂದ್ರೆ 9 ಬರ್ತೈತಿ, ಇವನ್ ಪವರ್ ಇತ್ತಂದ್ರೆ 1 ಬರ್ತೈತಿ ಅಂತ ಹೇಳಿನ್ರಿ.
ಓಕೆ ಸೊ ಅದು 1 ಬರುತ್ತೆ 9 ಬರ್ತೇನ್ರಿ ಇದು 0 ಸೊ ಈಗ ಇದನ್ನ ಆಡ್ ಮಾಡ್ರಿ ಸೊ ಆಡ್ ಮಾಡೋದು ಬಹಳ ಸಿಂಪಲ್ 9 ಮತ್ತು 1 10 ಕ್ಯಾನ್ಸಲ್ ಆತ್ರಿ ಆಮೇಲೆ 6 ಮತ್ತು 4 ಕ್ಯಾನ್ಸಲ್ ಆತ್ರಿ ಓಕೆ ಆಮೇಲೆ 6 ಮತ್ತು 4 ಕ್ಯಾನ್ಸಲ್ ಆತ್ರಿ 7 3 ಕ್ಯಾನ್ಸಲ್ ಆತ್ರಿ ಓಕೆ ಸೊ ಮತ್ತೇನು ಉಳಿತೈತ್ರಿ ಇಲ್ಲಿ ಏನು ಇಲ್ರಿ ಓಕೆ ಮತ್ತೇನು ಕ್ಯಾನ್ಸಲ್ ಆಗಂಗಿಲ್ರಿ ಸೊ 6 ಮತ್ತು 6 ಓಕೆ 6 + 6 12 ಸೊ 12 + 5 17 ಅಂದ್ರೆ ಎಷ್ಟು ಬಂತ್ರಿ ಲಾಸ್ಟ್ ಡಿಜಿಟ್ 7 ಬರ್ತೈತಿ ಸೊ ಇದರದ ಯೂನಿಟ್ ಡಿಜಿಟ್ ಎಷ್ಟು ಬರ್ತೈತ್ರಿ ಇದರದ ಯೂನಿಟ್ ಡಿಜಿಟ್ 7 ಬರ್ತೈತ್ರಿ ಓಕೆ ಸೊ ದ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಇಸ್ ವಾಟ್ ಇಟ್ ಈಸ್ 7 ಓಕೆ ಬಟ್ ಎಕ್ಸಾಮ್ ಒಳಗೆ ಇಷ್ಟೆಲ್ಲ ಮಾಡಬೇಡ್ರಿ ಓಕೆ ಎಕ್ಸಾಮ್ ಒಳಗಡೆ ಇಷ್ಟೆಲ್ಲ ಮಾಡಬೇಡ್ರಿ ಓಕೆ ಸೊ ಡೈರೆಕ್ಟ್ಲಿ ಇದು ಕನ್ಕ್ಲೂಷನ್ ನೆನಪಿಟ್ಕೊಂಡ್ಬಿಡ್ರಿ ಓಕೆ ಸೊ ಡೈರೆಕ್ಟ್ಲಿ ಇದು ಕನ್ಕ್ಲೂಷನ್ ನೆನಪಿಟ್ಕೊರಿ ಈ ಸೀರೀಸ್ ಯೂನಿಟ್ ಡಿಜಿಟ್ ಏನೈತಲ್ಲ ಇದು 7 ಬರ್ತೈತಿ ಅಂತ ನೆನಪಿಟ್ಕೊಂಡ್ಬಿಡ್ರಿ ಫೈನ್ ಸೊ ಇದರದ ಯೂನಿಟ್ ಡಿಜಿಟ್ ಏನ್ ಬರ್ತೈತ್ರಿ 7 ಸೊ ಸೀರೀಸ್ ನೆನಪಿಟ್ಕೋರಿ 1:1 2:2 3:3 ಓಕೆ 4:4 ಹಿಂಗ ಎಲ್ಲಿವರೆಗೂ ಹೋಗೈತ್ರಿ ಅದ 10:10 ವರೆಗೂ ಹೋಗೈತ್ರಿ ಓಕೆ ಸೊ ಈ ಸೀರೀಸ್ ಬಹಳ ಸಲ ಎಕ್ಸಾಮಿಗೆ ಬಂದೈತಿ ಆಲ್ಮೋಸ್ಟ್ ಎವ್ರಿ ಎಕ್ಸಾಮಿಗೆ ಬಂದೈತಿ ಸೊ ಇದರದ ಆನ್ಸರ್ ಏನಾಗ್ತದ್ರಿ 7 ಓಕೆ ಸೊ ಐ ಹೋಪ್ ಯು ಆಲ್ ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಓಕೆ ಫೈನ್ ಸೊ ಲೆಟ್ಸ್ ಮೂವ್ ಟು ದಿ ನೆಕ್ಸ್ಟ್ ಕ್ವಶನ್ ಸ್ವಲ್ಪ ಲೆವೆಲ್ ಆಫ್ ಡಿಫಿಕಲ್ಟಿ ಸ್ವಲ್ಪ ಹೈ ಐತ್ರಿ ಎಸ್ ಈಗ ಇದು ಒಂದು ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ನಾವು ಡಿಸ್ಕಸ್ ಮಾಡ್ತೀವಿ ಫ್ಯಾಕ್ಟರ್ಸ್ ಓಕೆ ಸೊ ಸ್ವಲ್ಪ ಫ್ಯಾಕ್ಟರ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ್ರಿ ಓಕೆ ಈಗ ಸ್ವಲ್ಪ ಇಲ್ಲಿ ನೋಡ್ರಿ ಈಗ ಆರಾಮಾಗಿ ಕೇಳ್ರಿ ಬಹಳ ಸಿಂಪಲ್ ಆಗಿ ಡಿಸ್ಕಷನ್ ಮಾಡೋಣ್ರಿ ಬಹಳ ಸಿಂಪಲ್ ಐತದ ಅದು ನೋಡಕಷ್ಟ ಎಷ್ಟು ಭಯಾನಕ ಐತಲ್ಲ ಆಕ್ಚುಲಿ ಎಷ್ಟು ಭಯಾನಕ ಇಲ್ರಿ ಅದು 1 ಫ್ಯಾಕ್ಟೋರಿಯಲ್ 1 ಆತ್ರಿ ಓಕೆ ಆಮೇಲೆ 2 ಫ್ಯಾಕ್ಟೋರಿಯಲ್ ಸೊ 2 ಫ್ಯಾಕ್ಟೋರಿಯಲ್ ಅಂದ್ರೆ ಏನ್ರಿ 1 × 2 ಅಂದ್ರೆ ಎಷ್ಟಾತ್ರಿ ಇದು 2 ಆತ್ರಿ 3 ಫ್ಯಾಕ್ಟೋರಿಯಲ್ ಸೊ 3 ಫ್ಯಾಕ್ಟೋರಿಯಲ್ ಅಂದ್ರೆ ಏನ್ರಿ 1 × 2 × 3 ಓಕೆ ಇದು ಎಷ್ಟು ಆಕೈತ್ರಿ 6 ಆಕೈತ್ರಿ ಆಮೇಲೆ 4 ಫ್ಯಾಕ್ಟೋರಿಯಲ್ 4 ಫ್ಯಾಕ್ಟೋರಿಯಲ್ ಅಂದ್ರೆ 1 × 2 × 3 × 4 ಅನ್ಬೋದು 6 4s are 24 ಓಕೆ ಆಮೇಲೆ 5 ಫ್ಯಾಕ್ಟೋರಿಯಲ್ ಸೊ 5 ಫ್ಯಾಕ್ಟೋರಿಯಲ್ ಏನಾಗ್ತೈತ್ರಿ 1 × 2 × 3 × 4 × 5 ಸೊ ಇದು ಎಷ್ಟು ಆಗ್ತೈತ್ರಿ 120 ಆಗ್ತೈತಿ ಓಕೆ ಅಂಡ್ ಸೋ ಆನ್ ಈಗ 6 ಫ್ಯಾಕ್ಟೋರಿಯಲ್ 1 × 2 × 3 × 4 × 5 × 6 ಓಕೆ ಈಗಲೇ ನಾ ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೋರಿ ಏನ್ ಅರ್ಥ ಮಾಡ್ಕೋರಿ ಸಪೋಸ್ ಓಕೆ ಇದು 720 ಆಕೈತ್ರಿ ರೈಟ್ ಈಗ ನೋಡ್ರಿ ನನಗ 1 ಫ್ಯಾಕ್ಟೋರಿಯಲ್ ಇತ್ತಂತ ತಿಳ್ಕೊರಿ 1 ಫ್ಯಾಕ್ಟೋರಿಯಲ್ ಇತ್ತಂತ ತಿಳ್ಕೊರಿ ಅದರದ ಲಾಸ್ಟ್ ಡಿಜಿಟ್ ಎಷ್ಟೈತ್ರಿ 1 ಐತ್ರಿ 2 ಫ್ಯಾಕ್ಟೋರಿಯಲ್ ಇದ್ದಾಗ ಲಾಸ್ಟ್ ಡಿಜಿಟ್ ಎಷ್ಟೈತ್ರಿ 2 ಐತ್ರಿ 3 ಫ್ಯಾಕ್ಟೋರಿಯಲ್ ಇದ್ದಾಗ 6 ಐತ್ರಿ 4 ಫ್ಯಾಕ್ಟೋರಿಯಲ್ ಇದ್ದಾಗ 4 ಐತ್ರಿ 24 ಅದರದ್ದು ವ್ಯಾಲ್ಯೂ ಆತ್ರಿ ಅದು ಬಟ್ ನಾ ಯೂನಿಟ್ ಡಿಜಿಟ್ ಅಂತ ಮಾತಾಡೋದಾದ್ರ 4 ಬರ್ತೈತಿ ಡನ್ 5 ಫ್ಯಾಕ್ಟೋರಿಯಲ್ ಯೂನಿಟ್ ಡಿಜಿಟ್ ಎಷ್ಟೈತ್ರಿ 0 ಐತ್ರಿ ಯೂನಿಟ್ ಡಿಜಿಟ್ ಬಗ್ಗೆ ಮಾತಾಡತ್ತೇನೆ ಓಕೆ 6 ಫ್ಯಾಕ್ಟೋರಿಯಲ್ ಯೂನಿಟ್ ಡಿಜಿಟ್ ನೋಡ್ರಿ ಎಷ್ಟೈತ್ರಿ ಅದು 0 ಐತ್ರಿ ನೋಡ್ರಿ ಒಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಮತ್ತು ಒಂದು ಬಹಳ ಸಿಂಪಲ್ ಪಾಯಿಂಟ್ ಹೇಳ್ತೇನೆ ನಿಮ್ಗೆ ನಾನ್ ನಿಮ್ಗ ಫಸ್ಟ್ ಕ್ಲಾಸ್ ತಿಂತ್ರ ನಾ ಒಂದು ಪಾಯಿಂಟ್ ನ ಹೇಳ್ಕೊತ ಬಂದೇನ್ರಿ ನಿಮ್ಗೆ ಏನಂತ ಹೇಳಿ ಏನ್ ಗೊತ್ತೇನ್ರಿ ಸಪೋಸ್ ನಿಮ್ ಕಡೆ 1 2 ಮತ್ತು 1 5 ಗುಣಾಕಾರದ ಸಿಕ್ತಂತ ತಿಳ್ಕೊರಿ ನಿಮ್ದು ಆನ್ಸರ್ದ ಯೂನಿಟ್ ಡಿಜಿಟ್ 10 ಬರ್ತೈತಿ ಅಂತ ಹೇಳಿನ್ರಿ ಆನ್ಸರ್ದ ಯೂನಿಟ್ ಡಿಜಿಟ್ 0 ಬರ್ತೈತಿ ಅಂತ ಹೇಳಿನ್ರಿ ನಾ ಅದನ್ನ ಸರ್ಚ್ ಮಾಡಂತ ಹೇಳಿನ್ರಿ ಮಲ್ಟಿಪ್ಲಿಕೇಶನ್ ದಾಗ ಒಂದು ಸೀರೀಸ್ ನಿಮ್ಗೆ ಕೊಟ್ಟಿದ್ರಪ್ಪ ಅಂತಂದ್ರ ಯಾವ್ದಾದ್ರು ನಂಬರ್ದ ಲಾಸ್ಟ್ ಡಿಜಿಟ್ 0 ಐತೆ ಅಂತ ಚೆಕ್ ಮಾಡ್ರಿ ಇರ್ಲಿಲ್ಲ ಅಂದ್ರ 0 ಆಗ್ತೈತಿ ಅಂತ ನೋಡ್ರಿ ಅಂತ ಹೇಳಿ ಆಗ್ತೈತಿ ಅಂತ ನೋಡ್ರಿ ಅಂತಂದ್ರೆ ಇದ್ರ ಅರ್ಥ ಏನ್ರಿ ಯಾವ್ದು 2 ನಂಬರ್ಸ್ ಕೊನೆ ಸಂಖ್ಯೆ 2 ಮತ್ತು 5 ಐತೆ ಅಂತ ಚೆಕ್ ಮಾಡಂತ ಹೇಳಿನ್ರಿ ಅಂದ್ರ 2 ಮತ್ತು 5 ನೀವು ಮಲ್ಟಿಪ್ಲೈ ಮಾಡಿದ್ರಿ ಅಂತ ತಿಳ್ಕೊರಿ ಎಷ್ಟ್ ಆಕೈತ್ರಿ 1 0 ಬರ್ತೈತ್ರಿ ಅಂದ್ರ 10 ಬರ್ತೈತ್ರಿ ಆ 0 ಲಾಸ್ಟಿಗೆ ಹಂಗ ಉಳಿತೈತ್ರಿ ಮಲ್ಟಿಪ್ಲಿಕೇಶನ್ ಸೊ ಈಗಿಲ್ಲಿ ನೋಡ್ರಿ ಇಲ್ಲಿವರೆಗೂ ಎಲ್ಲ ಕರೆಕ್ಟ್ ಇತ್ರಿ ಇಲ್ಲಿವರೆಗೂ ಏನು ಪ್ರಾಬ್ಲಮ್ ಇದ್ದಿದ್ದಿಲ್ರಿ ಯಾಕೆ ಪ್ರಾಬ್ಲಮ್ ಇದ್ದಿದ್ದಿಲ್ಲ ಗೊತ್ತೇನ್ರಿ ಯಾಕಂತಂದ್ರ ಇಲ್ಲಿ ನಮ್ ಕಡೆ 2 ಐತ್ರಿ ಬಟ್ ಇದ್ರ ಜೊತೆ 5 ಇಲ್ಲ ಇದ್ರ ಜೊತೆ 5 ಇಲ್ಲ ಯಾಕಂದ್ರ 5 ಸೇರ್ಕೊಂತಂದ್ರ ಒಂದು 0 ಬಂದ್ಬಿಡ್ತೈತ್ರಿ ಸೊ ಇಲ್ಲಿ ತನ ಏನು ಪ್ರಾಬ್ಲಮ್ ಇಲ್ರಿ
ಬಟ್ ರಿಯಲ್ ಪ್ರಾಬ್ಲಮ್ ಇಲ್ಲಿದಿಂತ್ರ ಶುರು ಆಗೈತ್ರಿ. ಪ್ರಾಬ್ಲಮ್ ಅಲ್ಲ ಅಂದ್ರೆ ಇಲ್ಲಿ ನೋಡ್ರಿ, ಒಂದು 2 ಐತ್ರಿ, 5 ಫ್ಯಾಕ್ಟೋರಿಯಲ್ ಫಸ್ಟ್ 5 ಬಂತ್ ನೋಡ್ರಿ. ಸೊ ಒಂದು 5 ಮತ್ತು ಒಂದು 2 ಸೇರ್ತೆ ಅಂತ ತಿಳ್ಕೊರಿ, ಲಾಸ್ಟಿಗೆ 0 ಬಂತ ಅಂತ ತಿಳ್ಕೊಂಡ್ಬಿಡುತ್ತೆ. ಆಮೇಲೆ ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಪ್ಪಾ ಅಂತಂದ್ರ, ಈ 5 ಫ್ಯಾಕ್ಟೋರಿಯಲ್ ದಿಂತ್ರ ನೀವು ಯಾವುದೂ ನಂಬರ್ ತಗೋರಿ, ಈ 2 ಮತ್ತು 5 ಗುಣಾಕಾರದಾಗ ಇದ್ದ ಇರ್ತೈತ್ರಿ. ಆಮೇಲೆ ಅಷ್ಟು ತುರ್ದು ಲಾಸ್ಟ್ ಡಿಜಿಟ್ 0 ಬರತೈತಿ. ಓಕೆ, ಈಗ ಫಾರ್ ಎಕ್ಸಾಂಪಲ್ ಈಗ ನಾ 7 ಫ್ಯಾಕ್ಟೋರಿಯಲ್ ತಗೊಂಡಿ ಅಂತ ತಿಳ್ಕೊರಿ. ಈಗ ಅಬ್ಸರ್ವ್ ಮಾಡ್ರಿ, 7 ಫ್ಯಾಕ್ಟೋರಿಯಲ್ ನ ಹೆಂಗ್ ಬರಿಬೇಕ್ರಿ? 1 ಇಂಟು 1 ನಿಮಿಷ ನೋಡ್ರಿ, 7 ಫ್ಯಾಕ್ಟೋರಿಯಲ್ 1 ಇಂಟು 2 ಇಂಟು 3 ಇಂಟು 4 ಇಂಟು 5 ಇಂಟು 6 ಇಂಟು 7. ಹೌದಾ? ಈಗ ಅದರದ ಪ್ರಾಡಕ್ಟ್ ಮಾಡಿದ್ಮೇಲೆ ಆನ್ಸರ್ ಎಷ್ಟು ಬರ್ತದ ಬ್ಯಾಡ್ ನನಗೇನ್ ಬೇಕಾಗೈತ್ರಿ? ಲಾಸ್ಟ್ ಡಿಜಿಟ್ ಬೇಕಾಗೈತಿ, ಯೂನಿಟ್ ಡಿಜಿಟ್ ಬೇಕಾಗೈತಿ, ಕೊನೆ ಸಂಖ್ಯೆ ಬೇಕಾಗೈತಿ. ಹೌದಾ? ಸೊ ಈಗ ಇಲ್ಲಿ ಅಬ್ಸರ್ವ್ ಮಾಡ್ರಿ, ಈಗ ಇಲ್ಲಿ ನೀವು ಮಲ್ಟಿಪ್ಲೈ ಮಾಡಿದ್ರಿ ಅಂತ ತಿಳ್ಕೊರಿ. ಈಗ ಇದೊಂದು 2 ಐತ್ರಿ, ಇದು 5 ಐತಿ, ಇವ್ನ ಎರಡು ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರ್ತೈತ್ರಿ? ಇಲ್ಲಿ 0 ಬರ್ತೈತಿ. ಸೊ ಆ 0 ಹಂಗ ಉಳ್ಕೋತೈತಿ ಅಂತ ಹೇಳಿನ್ರಿ ನಾನು. ಸೊ ವಾಟ್ ಈಸ್ ದಿ ಮಾರಲ್ ಆಫ್ ದ ಸ್ಟೋರಿ? ಇಲ್ಲಿದಿಂತ್ರ ನಾವು ಏನ್ ತಿಳ್ಕೊಬೇಕಾಗೈತಪ್ಪ ಅಂತಂದ್ರ, ಈ 4 ಫ್ಯಾಕ್ಟೋರಿಯಲ್ ತನ ಅಷ್ಟ ನೀವು ಲಾಸ್ಟ್ ಡಿಜಿಟ್ ನೆನ್ಪಿಟ್ಕೋರಿ. ಓಕೆ, 4 ಫ್ಯಾಕ್ಟೋರಿಯಲ್ ವರೆಗೂ ಅಷ್ಟ ನೀವು ಏನ್ ಮಾಡ್ರಿ? ಲಾಸ್ಟ್ ಡಿಜಿಟ್ ನೆನ್ಪಿಟ್ಕೋರಿ. ಒಂದು ವೇಳೆ ಯಾವುದೂ ಸಂಖ್ಯೆ 4 ಫ್ಯಾಕ್ಟೋರಿಯಲ್ ಕಿಂತ ಜಾಸ್ತಿ ಇತ್ತಂತ ತಿಳ್ಕೊರಿ, ಅದರದ್ದು ಯೂನಿಟ್ ಡಿಜಿಟ್ 0 ಇರ್ತೈತಿ. ರೈಟ್? ಸೊ ಎಕ್ಸಾಮಿನರ್ ನಿಮಗೆ ಏನ್ ಮಾಡ್ತಾನ್ರಿ? ಭಯ ಪಡಿಸ್ತಾನ್ರಿ ಈ ತರ ಕ್ವಶನ್ಸ್ ಕೊಟ್ಟ. ಬಟ್ ನೆನ್ಪಿಟ್ಕೋರಿ ಡಿಯರ್ ಸ್ಟೂಡೆಂಟ್ಸ್, ಇವು ನೋಡಾಕಷ್ಟ ಭಯಾನಕ ಅದಾವ್ರಿ ಕ್ವಶನ್ಸ್. ಓಕೆ, ಬಟ್ ಇನ್ ರಿಯಾಲಿಟಿ ದಿಸ್ ಕ್ವಶನ್ ಶುಡ್ ನಾಟ್ ಟೇಕ್ ಮೋರ್ ದೆನ್ 10 ಸೆಕೆಂಡ್ಸ್. 10 ಸೆಕೆಂಡ್ಸ್ ಗಿಂತ ಜಾಸ್ತಿ ಟೈಮ್ ತಗೊಳ್ಳೋದಿಲ್ರಿ. ಬಟ್ ಅದನ್ನು ಮಾಡೋಕ್ಕಿಂತ ಮೊದಲ ಈ ಕಾನ್ಸೆಪ್ಟ್ ನಮಗೆ ಗೊತ್ತಿರ್ಬೇಕ್ರಿ. ಗೊತ್ತಿರ್ಲಿಲ್ಲ ಅಂದ್ರೆ ಅದು ಯಾವಾಗಲೂ ಅದು ಕ್ವಶನ್ ಅದು ಡಿಫಿಕಲ್ಟ್ ಆಗಿರ್ತೈತಿ. ಗೊತ್ತಿದ್ರೆ ಈಸಿ ಇರ್ತೈತಿ. ಫೈನ್. ಓಕೆ, ಸೊ ಇಲ್ಲಿ ನಾವು ಏನ್ ತಿಳ್ಕೊಂಡಿವಿ ನೋಡ್ರಿ, ಏನ್ ತಿಳ್ಕೊಂಡಿವಿ, ಏನ್ ನೆನ್ಪಿಟ್ಕೋಬೇಕಾಗೈತಿ? ಈಗ ಸಿಂಪಲ್ ಆಗಿ ಹೇಳ್ಬೇಕಪ್ಪ ಅಂತಂದ್ರ, 1 ಫ್ಯಾಕ್ಟೋರಿಯಲ್ ದ ಯೂನಿಟ್ ಡಿಜಿಟ್ 1 ಫ್ಯಾಕ್ಟೋರಿಯಲ್ ದ ಯೂನಿಟ್ ಡಿಜಿಟ್ 1 ಇರ್ತೈತಿ. 2 ಫ್ಯಾಕ್ಟೋರಿಯಲ್ ಯೂನಿಟ್ ಡಿಜಿಟ್ 2 ಇರ್ತೈತಿ. 3 ಫ್ಯಾಕ್ಟೋರಿಯಲ್ ಯೂನಿಟ್ ಡಿಜಿಟ್ 6 ಇರ್ತೈತಿ. ಆಮೇಲೆ 4 ಫ್ಯಾಕ್ಟೋರಿಯಲ್ ಯೂನಿಟ್ ಡಿಜಿಟ್ 4 ಇರ್ತೈತಿ. ಅರ್ಥ ಐತ್ರಿ? 4 ಮ್ಯಾಗ ಯಾವ್ದು ಇರ್ಲಿ, ಅದು 5 6 7 8 9 10 2342 ಫ್ಯಾಕ್ಟೋರಿಯಲ್, ಇದ್ರದ್ದು ಲಾಸ್ಟ್ ಡಿಜಿಟ್ ಏನ್ ಬರ್ತೈತಪ್ಪ ಅಂದ್ರ 0 ಬರುತ್ತೆ. ಓಕೆ, ಸೊ ಇದನ್ನು ನೆನ್ಪಿಟ್ಕೊಳಕ್ ಬಹಳ ಈಸಿ ಐತಿ. ಮತ್ತೆ 1 ಫ್ಯಾಕ್ಟೋರಿಯಲ್ 1, 2 ಫ್ಯಾಕ್ಟೋರಿಯಲ್ 2, 3 ಫ್ಯಾಕ್ಟೋರಿಯಲ್ 6 ಬರ್ತೈತಿ ಲಾಸ್ಟ್ ಡಿಜಿಟ್. 4 ಮತ್ತೆ 4 ಬರ್ತೈತಿ ಲಾಸ್ಟ್ ಡಿಜಿಟ್. ಇದನ್ನು ನೆನ್ಪಿಟ್ಕೊಳ್ಳೋದು ಈಸಿ ಐತ್ರಿ. ಇದ್ರೊಳಗೆ ಇದು ಒಂದ ನೆನ್ಪಿಟ್ಕೋರಿ ನೀವು. 3 ಫ್ಯಾಕ್ಟೋರಿಯಲ್ ಲಾಸ್ಟ್ ಡಿಜಿಟ್ ಏನ್ ಬರ್ತೈತ್ರಿ? 6. 4 ಫ್ಯಾಕ್ಟೋರಿಯಲ್ ಲಾಸ್ಟ್ ಡಿಜಿಟ್ 4 ಬರ್ತೈತ್ರಿ. 2 ನ ಬರ್ತೈತ್ರಿ. 1 ಬರ್ತೈತ್ರಿ. 4 ಮೇಲೆ 5 6 7 8 9 10 11 12 ಎಷ್ಟು ಇರ್ಲಿ, ಲಾಸ್ಟ್ ಡಿಜಿಟ್ 0. ಯಾಕೆ 0 ಬರ್ತೈತಿ ಅದನ್ನು ಹೇಳಿನಿ ನಾನು ನಿಮಗೆ. ಒಂದು 2 ಮತ್ತು ಒಂದು 5 ಸೇರ್ತೆ ಅಂತ ತಿಳ್ಕೊರಿ, ಲಾಸ್ಟಿಗೆ 0 ಬಂತ್ರಿ. ಓಕೆ, ರೈಟ್. ಸೊ ಇಲ್ಲೊಂದು ಎಕ್ಸಾಂಪಲ್ ನಾನು ನಿಮಗೆ ತೋರಿಸೇನ್ರಿ. ಚಲೋ, ಈಗ ನಾವು ಕ್ವಶನಿಗೆ ಬರೋಣ್ರಿ. ಓಕೆ, ಈಗ ನಾವು ಕ್ವಶನಿಗೆ ಬರೋಣ್ರಿ. ಈಗ ನಾ ಅಂತೀನ್ರಿ, ಈಗ ಇದು +100 ಬರ್ದಾನಲ್ಲ, +100 ಫ್ಯಾಕ್ಟೋರಿಯಲ್ ಬೇಡ, ಇನ್ನೊಂದ್ 2-3 0 ತಗೊಳ್ರಿ. ನಾವು ಇಲ್ಲಿ ಫ್ಯಾಕ್ಟೋರಿಯಲ್ ತನ ಒಯ್ಯನ್ರಿ ನಾವು. ಹೌದಾ? ಯಾಕಂದ್ರೆ ಈ ಕಾನ್ಸೆಪ್ಟ್ ತಿಳ್ಕೊಂಡಿ ಒಂದ್ಮ್ಯಾಗ 1-2 0 ಯಾಕೆ? ಓಕೆ, ಸೊ ಸಾಕಷ್ಟು ಜೀರೋಸ್ ಇಟ್ಕೋಬಹುದಿಲ್ಲ ನಾವು. ಫೈನ್, ಚಲೋ. ಈಗ ನಾ ಹೇಳಿನ್ರಿ ನಿಮಗೆ, ಯೂನಿಟ್ ಡಿಜಿಟ್ ಫೈನ್ ಮಾಡತ್ತೀರಿಪ್ಪ. 1 ಫ್ಯಾಕ್ಟೋರಿಯಲ್ ಯೂನಿಟ್ ಡಿಜಿಟ್ 1 ಬರ್ತೈತಿ, 2 ಬರ್ತೈತಿ, 3 6 ಬರ್ತೈತಿ ಅಂತ ಹೇಳಿನ್ರಿ. ಓಕೆ, 4 4 ಬರ್ತೈತಿ, 5 0 ಬರ್ತೈತ್ರಿ, 6 0 ಬರ್ತೈತಿ, 7 0 ಬರ್ತೈತಿ. ಇದು ಎಲ್ಲಿ ತನ ಒಯ್ತಿರಿ ಒಯ್ರಿ, ಅದು 0ನ ಅದು ಮುಂದೆ. ರೈಟ್? ಸೊ ಈಗ ಇದನ್ನ ಇಷ್ಟ ಆಡ್ ಮಾಡ್ರಿ. ಹೌದಾ? ಅದ್ರಾಗೂ 6 ಮತ್ತು 4 10 ಆತ್ರಿ. ಇದು 2 + 1 3 ಆತ್ರಿ. 3 ಇದ್ರದ್ದು ಆನ್ಸರ್ ಏನೈತಿ ಹೇಳ್ರಿ. ರೈಟ್? ಎಸ್. ಸೊ ಬಹಳ ಸಿಂಪಲ್ ಐತ್ರಿ ಕ್ವಶನ್. ಫೈನ್. ಓಕೆ, ವೆರಿ ಗುಡ್. ಚಲೋ, ಲೆಟ್ಸ್ ಮೂವ್ ಟು ದಿ ನೆಕ್ಸ್ಟ್ ಕ್ವಶನ್.
ಈಗ ಇಲ್ಲಿ ಕ್ವಶನ್ ನೋಡ್ರಿ, ಇಲ್ಲಿ ಕ್ವಶನ್ ಏನ್ ಮಾಡ್ಯಾನ್ರಿ, ಸ್ವಲ್ಪ ವ್ಯಾಲ್ಯೂಸ್ ಫ್ಯಾಕ್ಟೋರಿಯಲ್ ಕೊಟ್ಟು ಅದಕ್ಕೆ ಮ್ಯಾಕ್ ಪವರ್ ಕೊಟ್ಟಾನ್ರಿ. ಹೌದಾ? ಅಗೇನ್ ಇಲ್ಲೂ ಏನು ಟೆನ್ಷನ್ ತಗೊಳ್ಳೋದ ಅವಶ್ಯಕತೆ ಇಲ್ರಿ. ಓಕೆ, ಈಗ ನಾ ಏನಂತೇನ್ರಿ, ಮೊದಲ 1 ಫ್ಯಾಕ್ಟೋರಿಯಲ್ 1 ಐತ್ರಿ, 1 ಮ್ಯಾಗ ಪವರ್ 1 ಐತಿ. ಹೌದಾ? ಆಮೇಲೆ ನೆಕ್ಸ್ಟ್ ಬರೀರಿ 2 ಫ್ಯಾಕ್ಟೋರಿಯಲ್ ಲಾಸ್ಟ್ ಡಿಜಿಟ್ ಏನೈತ್ರಿ 2 ಐತ್ರಿ. ಮ್ಯಾಗ ಏನ್ ಕೊಟ್ಟಾನವ 2 ಸ್ಕ್ವೇರ್ ಕೊಟ್ಟಾನ್ರಿ, 2 ಸ್ಕ್ವೇರ್ ಬರೀರಿ. 3 ಫ್ಯಾಕ್ಟೋರಿಯಲ್ ಲಾಸ್ಟ್ ಡಿಜಿಟ್ ಏನೈತಿ 6 ಐತಿ. ಸೊ 6 ಬರ್ಕೋರಿ. 6 ಮ್ಯಾಗ ಪವರ್ ಎಷ್ಟೈತಿ 3 ಬರ್ಕೋರಿ. ಒಂದ್ ಸ್ಟೆಪ್ ಎಕ್ಸ್ಟ್ರಾ ಬರೆಯಾಕತ್ತೀನ್ರಿ ನಾ. ಓಕೆ ರೈಟ್. ಈಗ 4 ಫ್ಯಾಕ್ಟೋರಿಯಲ್ ಲಾಸ್ಟ್ ಡಿಜಿಟ್ ಏನೈತ್ರಿ 4 ಐತಿ. 4 ಮ್ಯಾಗ ಪವರ್ ಎಷ್ಟೈತ್ರಿ 4 ಐತಿ. ಮುಂದ ಇಲ್ಲಿ 5 ಫ್ಯಾಕ್ಟೋರಿಯಲ್ ಬರ್ತೈತಿ. 5 ಫ್ಯಾಕ್ಟೋರಿಯಲ್ ಲಾಸ್ಟ್ ಡಿಜಿಟ್ ಏನೈತ್ರಿ 0 ಐತ್ರಿ. ಆಮೇಲೆ ನಿಮ್ಗೆ ಗೊತ್ತೈತಿ 0 ಮ್ಯಾಗ ಯಾವ್ದೂ ನಂಬರ್ ಇರ್ಲಿ, 0 ಮ್ಯಾಗ ಯಾವ್ದು ನಂಬರ್ ಇರ್ಲಿ, 0 ನಮ್ದು ಫೇವ್ರೇಟ್ ನಂಬರ್ ಐತ್ರಿ. ಸೊ 0 ಮ್ಯಾಗ ಯಾವ್ದು ನಂಬರ್ ಇದ್ರು ನಮ್ದು ಯೂನಿಟ್ ಡಿಜಿಟ್ ಏನ್ ಬರ್ತೈತ್ರಿ 0 ನ ಬರ್ತೈತಿ ಅಂತ ಹೇಳಿನ್ರಿ. ಸೊ ಇದ್ರ ಮುಂದೆ ಏನೋ ಇದ್ರು ಕೂಡ, ಅದರದ ಪವರ್ ಮ್ಯಾಗ ಏನೋ ಇದ್ರು ಕೂಡ ಇಲ್ಲಿ ಮುಂದೆ ಏನ್ ಬರ್ತೈತ್ರಿ 0 ನ ಬರ್ತೈತ್ರಿ. ಇದು 10 ಫ್ಯಾಕ್ಟೋರಿಯಲ್ ರೇಸ್ ಟು 10 ಓದಾರ, 100 ಫ್ಯಾಕ್ಟೋರಿಯಲ್ ರೇಸ್ ಟು 100 ತನ ಒಯ್ಲಿ. ರೈಟ್. ಸೊ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕಾಗಿರೋದು ಇಷ್ಟ. ಒಂದು ಸ್ಟೆಪ್ ಎಕ್ಸ್ಟ್ರಾ ಐತಿ ಇಲ್ಲಿ, 1 1 2 4. ಸೊ 6 ನಮ್ ಫೇವ್ರೇಟ್ ನಂಬರ್ ಐತ್ರಿ 6. 4 ಪವರ್ ಇವನ್ ಐತಿ. ಆಡ್ ಇದ್ರೆ 4 ನ ಬರ್ತೈತ್ರಿ, ಇವನ್ ಇದ್ರೆ ಏನ್ ಬರ್ತೈತ್ರಿ 6 ಬರ್ತೈತಿ. 6 ಮತ್ತು 4 10 ಆತ್ರಿ. 6 + 1 7. ಸೊ ಇದರದ ಆನ್ಸರ್ ಏನಾಗ್ತೈತಿ ನೋಡ್ರಿ 7 ಆಗ್ತೈತಿ. ರೈಟ್. ಸೊ ಅಗೇನ್ ಹೇಳತ್ತೇನ್ರಿ, ಇವ್ ನೋಡಕ್ ಕ್ವಶನ್ಸ್ ಅಷ್ಟ ಭಯಾನಕ ಅದಾವ್ರಿ, ಬಟ್ ಇನ್ ರಿಯಾಲಿಟಿ ದೇ ಆರ್ ವೆರಿ ಈಸಿ. ಓಕೆ, ವೆರಿ ವೆರಿ ಈಸಿ. ಇನ್ನೇನು ಸುಮ್ ಗ್ರೇಸ್ ಮಾರ್ಕ್ಸ್ ಕೊಡೋದು ಏನಪ್ಪಾ ಅಂತೇಳಿ ಈ ಕ್ವಶನ್ಸ್ ಕೊಡ್ತಾರ ಅವ್ರು. ಓಕೆ ರೈಟ್. ಚಲೋ ನೆಕ್ಸ್ಟ್ ಈ ಕ್ವಶನಿಗೆ ಬರೋಣ್ರಿ. ಸೊ ಇಲ್ಲಿ ನೋಡ್ರಿ, ಸೊ ಇಲ್ಲಿ ಸ್ವಲ್ಪ ಒಂದು ಸ್ಟೆಪ್ ಎಕ್ಸ್ಟ್ರಾ ಮಾಡ್ಬೇಕು ನೀವು ಅಷ್ಟ, ಮತ್ತೇನಿಲ್ಲ. ಸೊ ಇದು 2 ಫ್ಯಾಕ್ಟೋರಿಯಲ್ ಲಾಸ್ಟ್ ಡಿಜಿಟ್ ಏನ್ ಬರ್ತೈತೆ ಅಂತ ಹೇಳಿನ್ರಿ 2 ನ ಬರ್ತೈತಿ. ಸೊ 2 ಮ್ಯಾಗ ಪವರ್ ಎಷ್ಟು ಕೊಟ್ಟಾನ್ರಿ ಅವ 364 ಇಂಟು ಇಲ್ಲಿ 3 ಫ್ಯಾಕ್ಟೋರಿಯಲ್ ಐತ್ರಿ. ಹೌದಾ? ಸೊ 3 ಫ್ಯಾಕ್ಟೋರಿಯಲ್ ಲಾಸ್ಟ್ ಡಿಜಿಟ್ ಎಷ್ಟು ಬರ್ತೈತೆ ಅಂತ ಹೇಳಿನ್ರಿ 6 ಬರ್ತೈತಿ. ಸೊ 6 ಮ್ಯಾಗ ಪವರ್ ಎಷ್ಟೈತ್ರಿ 152 ಐತಿ ಇಂಟು 7 ಫ್ಯಾಕ್ಟೋರಿಯಲ್ ಲಾಸ್ಟ್ ಡಿಜಿಟ್ ಏನ್ ಬರ್ತೈತ್ರಿ 0. ಸೊ ಈ ಪಾಯಿಂಟ್ ನಾ ಮೊದ್ಲಿಂತ್ರ ಹೇಳ್ಕೊತ ಬರತ್ತೇನ್ರಿ ಯೂನಿಟ್ ಡಿಜಿಟ್ ಒಳಗೆ. ಏನ್ ಹೇಳಿನ್ರಿ ನಾನು ಆಕ್ಚುಲಿ ನಿಮ್ಗ, ಒಂದು ಸಲ ನೀವು ಸಿರೀಸ್ ನ ನೋಡ್ರಿ, ಆ ಸಿರೀಸ್ ಒಳಗಡೆ ಮಲ್ಟಿಪ್ಲಿಕೇಶನ್ ಇತ್ತು, ಅದ್ರೊಳಗೆ ಒಂದ್ ವೇಳೆ 0 ಇತ್ತಂತ ತಿಳ್ಕೊರಿ, ನಿಮ್ದು ಆನ್ಸರ್ ಲಾಸ್ಟ್ ಡಿಜಿಟ್ 0 ನ ಬರ್ತೈತಿ. ಅರ್ಥ ಐತ್ರಿ? ಸೊ ಈಗ ಇಲ್ಲಿ ನೋಡಿದ ತಕ್ಷಣ 7 ಫ್ಯಾಕ್ಟೋರಿಯಲ್ ಇದ್ರದ್ ಲಾಸ್ಟ್ ಡಿಜಿಟ್ ನೋಡಿದ ತಕ್ಷಣ 0 ಐತಿ. 0ದ ಪವರ್ದಾಗ ಏನೂ ಇರ್ಲಿ, ಸೊ ಇದ್ರದ್ ಲಾಸ್ಟ್ ಡಿಜಿಟ್ ಏನ್ ಬರ್ತೈತಿ 0 ನ ಬರ್ತೈತಿ. ಆಮೇಲೆ ಇದು ಗುಣಾಕಾರದಾಗ ಐತ್ರಿ. ಸೊ ಇದ್ರದ್ ಆನ್ಸರ್ ಏನಾಗ್ತೈತ್ರಿ 0 ನ ಆಗ್ತೈತಿ. ಓಕೆ, ಸೊ ಅಗೇನ್ ದಿಸ್ ಕ್ವಶನ್ ವಾಸ್ ವೆರಿ ಸಿಂಪಲ್. ಸೊ 5-10 ಸೆಕೆಂಡ್ಸ್ ದಾಗ ನಾವ್ ಇದನ್ನ ಸಾಲ್ವ್ ಮಾಡಬಹುದಿತ್ರಿ, ಬಟ್ ಇನ್ನೊಂದ್ಸಲ ಇದನ್ನ ಬೇಕಾದ್ರೆ ನಾನು ರಿಪೀಟ್ ಮಾಡ್ತೇನೆ ನೋಡ್ರಿ. ಓಕೆ, ಸೊ ನೋಡ್ರಿ, ಯಾವಾಗ್ಲೂ ನೀವು ಸಿರೀಸ್ ಒಳಗಿದ್ದಾಗ ಒಂದ್ ವೇಳೆ ಮಲ್ಟಿಪ್ಲಿಕೇಶನ್ ದಾಗಿತ್ತು, ಆಮೇಲೆ ಒಂದ್ ವೇಳೆ ಯಾವ್ದಾದ್ರು ನಂಬರ್ 0 ಬರ್ತಿತ್ತು ಅಂತ ತಿಳ್ಕೊರಿ, ಅಥವಾ ಲಾಸ್ಟ್ ಡಿಜಿಟ್ 0 ಇತ್ತು ಅಂತ ತಿಳ್ಕೊರಿ. ಸೊ ಸೀದಾ ಏನು ಮಾಡಕ್ ಹೋಗ್ಬೇಡ್ರಿ, ಡೈರೆಕ್ಟ್ಲಿ ಯು ಮಾರ್ಕ್ ದಿ ಆಪ್ಷನ್ ವಿಚ್ ಇಸ್ 0. ರೈಟ್. ಸಪೋಸ್ ಒಂದ್ ವೇಳೆ 0 ಇರ್ಲಿಲ್ಲ ಅಂತ ತಿಳ್ಕೊರಿ, ಒಂದ್ ವೇಳೆ 0 ಆಗ್ತೈತಿ ಅಂತ ಚೆಕ್ ಮಾಡ್ರಿ. ಸೊ 0 ಆಗ್ತೈತಿ ಇಲ್ಲ ಅಂತ ಚೆಕ್ ಮಾಡಕ್ ನಾ ಹೇಳಿ ನಿಮಗೆ, ಒಂದು 2 ಮತ್ತು ಒಂದು 5 ಅಲ್ಲಿ ಎಲ್ಲರ ಸಿಕ್ತಂತ ತಿಳ್ಕೊರಿ. ಸೊ ಡೈರೆಕ್ಟ್ಲಿ ಅವಾಗೂ ನೀವ್ ಏನ್ ಮಾಡ್ರಿ, ಆಪ್ಷನ್ 0 ನ ಮಾರ್ಕ್ ಮಾಡಿಬಿಡ್ರಿ. ರೈಟ್. ಓಕೆ, ಈಗ ಇಲ್ಲಿ ನೋಡ್ರಿ, ಒಂದ್ಸಲ ಬೇಕಾದ್ರೆ ತೋರಿಸ್ತೀನಿ ನಿಮ್ಗೆ. ಇದು 2 ಫ್ಯಾಕ್ಟೋರಿಯಲ್ ಲಾಸ್ಟ್ ಡಿಜಿಟ್ 2 ಬರ್ತೈತ್ರಿ, 2 × 364 ಐತ್ರಿ ಇಂಟು ಇದು 3 ಫ್ಯಾಕ್ಟೋರಿಯಲ್ ಲಾಸ್ಟ್ ಡಿಜಿಟ್ ಏನ್ ಬರ್ತೈತ್ರಿ 6 ಬರ್ತೈತಿ, 6 × 152 ಆತ್ರಿ ಇಂಟು 7 ಫ್ಯಾಕ್ಟೋರಿಯಲ್ ಲಾಸ್ಟ್ ಡಿಜಿಟ್ ಏನಾತ್ರಿ 0 ಮ್ಯಾಗ ಪವರ್ ಏನೂ ಇರ್ಲಿ, ನಾ ಏನ್ ಹೇಳಿನಿ ನಿಮಗೆ. ಸೊ 0 ಮ್ಯಾಗ ಪವರ್ ಏನೂ ಇರ್ಲಿ, ನಮ್ಮ ಒಂದಿಷ್ಟು ಫೇವ್ರೇಟ್ ನಂಬರ್ಸ್ ಅದಾವ್ರಿ 0 1 5 6. ಇದ್ರದ್ದು ಪವರ್ದಾಗ ಏನೂ ನಂಬರ್ ಇದ್ರು ಅದ ನಂಬರ್ ಬರ್ತೈತೆ ಅಂತ ಹೇಳಿದ್ರಿ. ಸೊ 0ದ ಪವರ್ದಾಗ ಏನೂ ಇರ್ಲಿ, ಸೊ ನಮ್ದು ಆನ್ಸರ್ ಏನ್ ಬರ್ತೈತಿ 0. ಸೊ 0ಕ್ ನೀವು ಯಾವ್ದು ನಂಬರ್ಸ್ ಮಲ್ಟಿಪ್ಲೈ ಮಾಡ್ರಿ, ಸೊ ನಿಮ್ದು ಆನ್ಸರ್ ಏನ್ ಬರ್ತೈತ್ರಿ 0 ಬರ್ತೈತ್ರಿ. ಸೊ ವಾಟ್ ಈಸ್ ದಿ ಕರೆಕ್ಟ್ ಆನ್ಸರ್? ಆಪ್ಷನ್ ಡಿ, ದಟ್ ಈಸ್ 0. ರೈಟ್. ಓಕೆ ಫೈನ್. ಚಲೋ ನೆಕ್ಸ್ಟ್ ಕ್ವಶನ್ ಮೂವ್ ಆಗುಣ್ರಿ. ಓಕೆ, ಹಾ ನೋಡ್ರಿ, ಇದು ಎಷ್ಟು ಭಯಾನಕ ಐತಿ ನೋಡ್ರಿ ನೋಡಕ. ಸೊ ಈ ಕ್ವಶನ್ ದ ಲಾಸ್ಟ್ ಡಿಜಿಟ್ ನಮ್ದು ಏನಾಗ್ತೈತೆ ಅಂತ ಕೇಳಿದಾರೆ. ಹಾ, ಬಟ್ ಈ ಸಲ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರ ಫ್ಯಾಕ್ಟೋರಿಯಲ್ ಈ ಸಲ ನಮಗೆ ಪವರ್ದಾಗ ಐತ್ರಿ. ಓಕೆ ನೋಡ್ರಿ, ಪ್ರಿವಿಯಸ್ 2 ಕ್ವಶನ್ಸ್ ದಾಗ ಫ್ಯಾಕ್ಟೋರಿಯಲ್ ಇಲ್ಲಿತ್ರಿ, ಬೇಸ್ ತಾಗಿತ್ರಿ, ಇಲ್ಲಿ ಫ್ಯಾಕ್ಟೋರಿಯಲ್ ಇತ್ರಿ, ಪವರ್ದ ಫ್ಯಾಕ್ಟೋರಿಯಲ್ ಇರ್ಲಿಲ್ರಿ. ನಾ ಹೇಳೋದು ಅರ್ಥ ಆದತ್ರಿ? ಸೊ ಇದ್ರ ಪ್ರಿವಿಯಸ್ ಕ್ವಶನ್ ನೋಡ್ರಿ, ಇಲ್ಲೂ ಫ್ಯಾಕ್ಟೋರಿಯಲ್ ಎಲ್ಲಿ ಐತ್ರಿ,
ಬೇಸ್ದಾಗ ಐತ್ರಿ. ಹೌದಾ? ಪವರ್ ದ ಫ್ಯಾಕ್ಟೋರಿಯಲ್ ಐತೇನ್ರಿ? ಇಲ್ಲ. ಬಟ್ ಈ ಕ್ವಶನ್ದಾಗ ಏನಾಗೈತೆ ಅಂತಂದ್ರ ನಮಗ ಪವರ್ ಸ್ಟಾಕ್ ಫ್ಯಾಕ್ಟೋರಿಯಲ್ ಕೊಟ್ಟಾರ, ಇಲ್ಲಿ ಫ್ಯಾಕ್ಟೋರಿಯಲ್ ಕೊಟ್ಟಾರ. ಓಕೆ, ಸೊ ಈಗ ಅಲ್ಲಿ ಫ್ಯಾಕ್ಟೋರಿಯಲ್ ಕೊಟ್ಟಾಗ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರ ಏನು ಇಲ್ರಿ, ಸಿಂಪಲ್ ಆಗಿ ಯಾವುದೂ ನಂಬರ್ ತಗೋರಿ. ಓಕೆ, ಎಕ್ಸಾಂಪಲ್ ಹೇಳ್ತೇನೆ ನೋಡ್ರಿ. ಈಗ ಫಾರ್ ಎಕ್ಸಾಂಪಲ್ 2 3 4 ಸದ್ಯಕ್ಕೆ 6 ತಗೊಳ್ರಿ. ಓಕೆ, 6 ಬೇಡ, 4 ಇರ್ಲಿ. ಓಕೆ, ರೇಸ್ ಟು ಸಪೋಸ್ ಇಲ್ಲಿ 2 ಫ್ಯಾಕ್ಟೋರಿಯಲ್ ಇತ್ತಂತ ತಿಳ್ಕೊರಿ. 2 ಫ್ಯಾಕ್ಟೋರಿಯಲ್. ಸೊ ಈಗ 2 ಫ್ಯಾಕ್ಟೋರಿಯಲ್ ವ್ಯಾಲ್ಯೂ ನಿಮ್ಗೆ ಗೊತ್ತೈತ್ರಿ. ಸೊ 2 ಫ್ಯಾಕ್ಟೋರಿಯಲ್ ಏನಾಗ್ತೈತ್ರಿ? 2 3 4. ಸೊ 2 ಫ್ಯಾಕ್ಟೋರಿಯಲ್ ವ್ಯಾಲ್ಯೂ ಎಷ್ಟು ಆಕೈತ್ರಿ? 2 ಆಕೈತ್ರಿ. ಕರೆಕ್ಟ್? ಅಂದ್ರೆ ಬೇಸಿಕಲಿ ಅವನಿಗೆ ಏನ್ ಕೇಳ್ಬೇಕಾಗಿತ್ರಿ? 234 ಪವರ್ 2 ಇದ್ದಾಗ ನಿಮ್ದು ಯೂನಿಟ್ ಡಿಜಿಟ್ ಏನ್ ಬರ್ತೈತೆ ಅಂತ ಕೇಳ್ಬೇಕಾಗಿತ್ರಿ. ಈಗ ಸಪೋಸ್ ನಾ ಇದನ್ನ 243 ರೇಸ್ ಟು 3 ಫ್ಯಾಕ್ಟೋರಿಯಲ್ ಮಾಡಿನ ಅಂತ ತಿಳ್ಕೊರಿ. ಆರಾಮಾಗಿ ತಿಳ್ಕೊರಿ. ಒಂದು ಕನ್ಕ್ಲೂಷನ್ ಆರಾಮಾಗಿ ಕೊಡ್ತೀನಿ ನಿಮ್ಗೆ. ಬಹಳ ಸಿಂಪಲ್ ಕನ್ಕ್ಲೂಷನ್ ಐತ್ರಿ. ಇದನ್ನ ವಿದಿನ್ 10 ಸೆಕೆಂಡ್ಸ್ ದಾಗ ಮಾಡಬಹುದ್ರಿ, ಇನ್ನು ಅದಕ್ಕಿಂತ ಕಡಿಮೆದಾಗ ಮಾಡಬಹುದ್ರಿ. ಬಟ್ ಇದನ್ನೊಂದು ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ. ಓಕೆ, ಈಗ ನನಗ 2 3 4 ರೇಸ್ ಟು 3 ಫ್ಯಾಕ್ಟೋರಿಯಲ್ ಇತ್ತು ಅಂತ ತಿಳ್ಕೊರಿ. ಸೊ ಅಂದ್ರೆ ಇದು ಆಕ್ಚುಲಿ ಅವನಿಗೆ ಏನ್ ಕೇಳ್ಬೇಕಾಗಿತ್ರಿ? 2 3 4. ಸೊ 3 ಫ್ಯಾಕ್ಟೋರಿಯಲ್ ಎಷ್ಟು ಬರ್ತೈತ್ರಿ? 1 ಇಂಟು 2 ಇಂಟು 3 6 ಬರ್ತೈತ್ರಿ. ಹೌದಾ? ಅಂದ್ರೆ 234 ರೇಸ್ ಟು 6 ಇದ್ರದ್ದು ಯೂನಿಟ್ ಡಿಜಿಟ್ ಏನ್ ಬರ್ತೈತೆ ಅಂತ ಕೇಳ್ಬೇಕಾಗಿತ್ರಿ. ನೆಕ್ಸ್ಟ್ 2 3 4 ಇಲ್ಲಿ ಮ್ಯಾಗ 4 ಫ್ಯಾಕ್ಟೋರಿಯಲ್ ಐತೆ ಅಂತ ಅನ್ಕೋರಿ. ಓಕೆ, ಅಂದ್ರೆ 2 3 4 ರೇಸ್ ಟು ಎಷ್ಟು ಬರ್ತೈತ್ರಿ? ಇದು 24 ಬರ್ತೈತ್ರಿ. ಕರೆಕ್ಟ್? ಈಗ ಇದ್ರ ನೆಕ್ಸ್ಟ್ ಸಪೋಸ್ ಇಲ್ಲಿ 2 3 4 ಸಪೋಸ್ ನಾ ಇಲ್ಲಿ 5 ಫ್ಯಾಕ್ಟೋರಿಯಲ್ ತಗೊಂಡೆ ಅಂತ ತಿಳ್ಕೊರಿ. ಸೊ ಈಗ ಇಲ್ಲಿ ಏನಾಗ್ತೈತೆ ನೋಡ್ರಿ, 2 3 4 ಓಕೆ ರೇಸ್ ಟು ಎಷ್ಟು ಬರ್ತೈತ್ರಿ? ಇದು 120. ಈಗ ನಾ ಹೇಳುದ್ನ ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ. ಯಾವುದೂ ನಂಬರ್ ತಗೋರಿ, ಅದರದ್ದು ಪವರ್ಸ್ದಾಗ ಒಂದ್ ವೇಳೆ 3 ಫ್ಯಾಕ್ಟೋರಿಯಲ್ ಕಿಂತ ಜಾಸ್ತಿ ಇತ್ತಂದ್ರೆ ಎಷ್ಟ್ರಿ? 3 ಫ್ಯಾಕ್ಟೋರಿಯಲ್. 3 ಫ್ಯಾಕ್ಟೋರಿಯಲ್ ಕಿಂತ ಜಾಸ್ತಿ ಇತ್ತಂತ ತಿಳ್ಕೊರಿ. ನೀವೇನ್ ಈ ಟೇಬಲ್ ನೋಡ್ತಿರಲ್ಲ, ಈ ಟೇಬಲ್ದಾಗಿಂತ ಲಾಸ್ಟ್ ಟೇಬಲ್ ಅಷ್ಟ ಸೆಲೆಕ್ಟ್ ಮಾಡ್ರಿ. ಅರ್ಥ ಆಗತ್ರಿ? ಅಂದ್ರೆ ಇಲ್ಲಿ ನೋಡ್ರಿ, ಈಗ ಫಾರ್ ಎಕ್ಸಾಂಪಲ್ ಇದು ನಂಬರ್ಸ್ ಮೇಲೆ ಡಿಪೆಂಡ್ ಆಕೈತ್ರಿ. ಈಗ ಇಲ್ಲಿ ನೋಡ್ರಿ, ಫಾರ್ ಎಕ್ಸಾಂಪಲ್ 5 6 8 2 ತಗೋರಿ. ಇದ್ರ ಮ್ಯಾಲ ನಾ ಏನ್ ಮಾಡ್ತೇನ್ರಿ? 12 ಫ್ಯಾಕ್ಟೋರಿಯಲ್ ಅಂತ ಕೊಡ್ತೀನಿ, ಅಥವಾ 5 ಫ್ಯಾಕ್ಟೋರಿಯಲ್ ತಗೋರಿ. ಓಕೆ, ಇದು 2 ಐತ್ರಿ, ಇಲ್ಲಿ ಮ್ಯಾಗ 5 ಫ್ಯಾಕ್ಟೋರಿಯಲ್ ಅಂತ ತಗೋರಿ. ಈಗ 5 ಫ್ಯಾಕ್ಟೋರಿಯಲ್ ಅಂತ ಇದ್ರದ್ದು ಲಾಸ್ಟ್ ಡಿಜಿಟ್ ಫೈನ್ ಮಾಡ್ಬೇಕಾಗಿತ್ತು. ಓಕೆ, ಇದ್ರದ ಯೂನಿಟ್ ಡಿಜಿಟ್ ಫೈನ್ ಮಾಡ್ಬೇಕಾಗಿ. ಈಗ ಇದ್ರದ್ದು ಯೂನಿಟ್ ಡಿಜಿಟ್ ಫೈನ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕ್ರಿ? ನಾನು ಇದು 2 ಐತ್ರಿ. ಸೊ ಇನ್ನೊಂದ್ಸಲ ಬರೀತಿ ನೋಡ್ರಿ, 5 6 8 2 5 ಫ್ಯಾಕ್ಟೋರಿಯಲ್ ಅಂದ್ರೆ ಎಷ್ಟ್ರಿ? 120. ಹೌದಾ? ಈಗ ಪ್ರೊಸೀಜರ್ ಏನೈತಿ ಹೇಳ್ರಿ? 5 ಫ್ಯಾಕ್ಟೋರಿಯಲ್ ವ್ಯಾಲ್ಯೂ ನಾ ಏನ್ ಮಾಡೀನ್ರಿ? 120 ಅಂತ ಬರ್ಕೊಂಡ್ರಿ. 5 ಫ್ಯಾಕ್ಟೋರಿಯಲ್ ವ್ಯಾಲ್ಯೂ ನಾ 120 ಅಂತ ಬರ್ಕೊಂಡ್ರಿ. ಈಗ ನಾ ಏನ್ ಮಾಡ್ಬೇಕ್ರಿ? 2 ಅಬ್ಸರ್ವ್ ಮಾಡ್ರಿ. ಈ ನಂಬರ್ ನ ಅಬ್ಸರ್ವ್ ಮಾಡ್ರಿ. ಈ ನಂಬರ್ ನ ಅಬ್ಸರ್ವ್ ಮಾಡಿದಾಗ 2 ರೇಸ್ ಟು 120 ಐತಿ. ಸೊ ಈಗ ಇದನ್ನ ಸಾಲ್ವ್ ಮಾಡ್ಬೇಕಾದ್ರೆ ನಾ ಹೆಂಗ್ ಮಾಡ್ತೇನೆ ಹೇಳ್ರಿ? ಈ ಲಾಸ್ಟ್ 2 ಡಿಜಿಟ್ ನ 4 ಭಾಗ ಮಾಡ್ತೇನ್ರಿ. ಅರ್ಥ ಆಗತ್ರಿ? ಇದನ್ನ 4 ಭಾಗ ಮಾಡ್ತೇನ್ರಿ. ಸೊ 4 5 ಎಷ್ಟು ಬರ್ತೈತ್ರಿ? 20. ಅಂದ್ರೆ ರಿಮೈಂಡರ್ ಎಷ್ಟು ಬಂತ್ರಿ? ನಂದ 0. ಅಂದ್ರ 2 ಲಾಸ್ಟ್ ಡಿಜಿಟ್ ಇದ್ದಾಗ ರಿಮೈಂಡರ್ 0 ಬಂದಾಗ ನಮ್ದು ಯೂನಿಟ್ ಡಿಜಿಟ್ ಏನ್ ಇರ್ತದ ಅಂತ ಹೇಳಿನ್ರಿ? ನಾನು 6 ಇರ್ತದ ಅಂತ ಹೇಳಿನ್ರಿ. ಅಂದ್ರೆ ಇದರ ಅರ್ಥ ಏನ್ರಿ? ಇದರದ ಆನ್ಸರ್ ಎಷ್ಟು ಬರ್ತೈತ್ರಿ? 6 ಬರ್ತೈತ್ರಿ. ಓಕೆ, ರೈಟ್. ಈಗ ಇನ್ನೊಂದು ಎಕ್ಸಾಂಪಲ್ ತಗೊಳ್ರಿ, ಕ್ಲಾರಿಟಿ ಕೊಡ್ತೇನ್ರಿ, ಆರಾಮಾಗಿ ಕೇಳ್ರಿ. ಈಗ ಸಪೋಸ್ ನಾ ಇಲ್ಲಿ 538 ತಗೊಂಡೇನ್ರಿ, ರೇಸ್ ಟು ಲೆಟ್ಸ್ ಸೇ 6 ಫ್ಯಾಕ್ಟೋರಿಯಲ್ ತಗೊಳ್ರಿ. ಓಕೆ, 6 ಫ್ಯಾಕ್ಟೋರಿಯಲ್ ಅಂದ್ರೆ ಈಗ ಇದನ್ನ ಏನ್ ಮಾಡ್ಬೇಕಾಗಿತ್ತು? ಆಕ್ಚುಲಿ 538 6 ಫ್ಯಾಕ್ಟೋರಿಯಲ್ ಅಂದ್ರೆ ಎಷ್ಟ್ರಿ? 720. ಹೌದಾ? ಓಕೆ, ಸೊ ಈಗ ಈ 20 ನಾ ಏನ್ ಮಾಡ್ಬೇಕಾಗಿತ್ರಿ? ಈ 20 ಡಿವೈಡೆಡ್ ಬೈ 4 ಮಾಡ್ಬೇಕಾಗಿತ್ತು. ಕರೆಕ್ಟ್? ಸೊ 20 ಡಿವೈಡೆಡ್ ಬೈ 4 ಮಾಡಿದಾಗ ನಮ್ಮ ರಿಮೈಂಡರ್ ಎಷ್ಟು ಬರ್ತೈತಿ ನೋಡ್ರಿ? ಇಲ್ಲಿ 0 ಬರ್ತೈತಿ. ಕರೆಕ್ಟ್? ಸೊ ಇಲ್ಲಿ 0 ಬರ್ತೈತಿ ಅಂತಂದ್ಮೇಲೆ ಸೊ 8 ಹೌದಾ? ಇದ್ರದ್ದು ರಿಮೈಂಡರ್ 0 ಇದ್ದಾಗ ಲಾಸ್ಟ್ ಡಿಜಿಟ್ ಎಷ್ಟೈತಿ ನೋಡ್ರಿ? ಇಲ್ಲಿ 6 ಐತಿ. ಅಂದ್ರೆ ಇದರ ಅರ್ಥ ಏನ್ರಿ? ಇದ್ರದ್ದು ಲಾಸ್ಟ್ ಡಿಜಿಟ್ ಅಥವಾ ಇದ್ರದ್ದು ಯೂನಿಟ್ ಡಿಜಿಟ್
ಓಕೆ, ಎಷ್ಟು ಬರ್ತೈತ್ರಿ ಇದು? 6 ಬರ್ತೈತ್ರಿ. ಎಷ್ಟು ಬರ್ತೈತ್ರಿ? 6 ಬರ್ತೈತ್ರಿ. ಓಕೆ, ಯಾಕಂದ್ರೆ ರಿಮೈಂಡರ್ 0 ಬಂದೈತ್ರಿ. ಸೊ ಇಲ್ಲಿ ಎಷ್ಟು ಬರ್ತೈತ್ರಿ? 6 ಬರ್ತೈತಿ. ಓಕೆ, ಈಗ ನಾ ಏನ್ ಹೇಳಕ್ ಹೊಂಟೀನ್ರಿ ನಿಮ್ಗ, ಸ್ವಲ್ಪ ನೀಟಾಗಿ ಅಬ್ಸರ್ವ್ ಮಾಡ್ರಿ. ನಿಮ್ದು ಪವರ್, ಓಕೆ, ಒಂದ್ ವೇಳೆ ನಿಮ್ದು ಪವರ್ ಏನಿದಲ್ಲ, ಒಂದ್ ವೇಳೆ 3 ಫ್ಯಾಕ್ಟೋರಿಯಲ್ಕಿಂತ ಜಾಸ್ತಿ ಇತ್ತಂತ ತಿಳ್ಕೊರಿ. 3 ಫ್ಯಾಕ್ಟೋರಿಯಲ್ಕಿಂತ ಓಕೆ ಜಾಸ್ತಿ ಇತ್ತಂತ ತಿಳ್ಕೊರಿ. ಅಲ್ಲಿ ಮ್ಯಾಲ್ಗಡೆ ಇರುವಂತ ನಂಬರ್ ಅದು 4ರಲ್ಲಿ ಡಿವೈಡ್ ಆಗತೈತ್ರಿ, 4ರಲ್ಲಿ ಭಾಗ ಆಗತೈತ್ರಿ. ನೀವು ಎಷ್ಟು ಫ್ಯಾಕ್ಟೋರಿಯಲ್ ತಗೋರಿ. ಓಕೆ, ಈಗ ಸಪೋಸ್ ಫಾರ್ ಎಕ್ಸಾಂಪಲ್, ಈಗ ಇಲ್ಲಿ ಇನ್ನೊಂದು ನಂಬರ್ ನೋಡ್ರಿ. ಇದು ಇದು ಎಕ್ಸಾಂಪಲ್ ತಗೋರಿ. ಇದು 4ಕ್ಕಿಂತ ಜಾಸ್ತಿ ಐತ್ರಿ. 5 ಫ್ಯಾಕ್ಟೋರಿಯಲ್ ಅಂದ್ರೆ ಏನ್ ಹೇಳ್ರಿ? 1 ಇಂಟು 2 ಇಂಟು 3 ಇಂಟು 4 ಇಂಟು 5, ಕರೆಕ್ಟ್? ಸೊ 4 ಇಂಟು 5 ಅಂದ್ರ ಈಗ ನಾ ಹೇಳುದ್ನ ಸ್ವಲ್ಪ ಅರ್ಥ ಮಾಡ್ಕೋರಿ. 4 ಇಂಟು 5. ಈಗ ನೋಡ್ರಿ, ಇವನು ಅಷ್ಟು ನಾನು ಮಲ್ಟಿಪ್ಲೈ ಮಾಡಿದಾಗ ನಿಮ್ಗೆ 120 ಬರ್ತೈತ್ರಿ. ಸೊ ಇದನ್ನ ಅಷ್ಟು ಮಲ್ಟಿಪ್ಲೈ ಮಾಡಿದಾಗ 120 ಬರ್ತೈತೆ ಅಂದ್ರ ನಾ ಹೇಳೋದು ಸ್ವಲ್ಪ ಅರ್ಥ ಮಾಡ್ಕೋರಿ. ಈಗ ಇಲ್ಲಿ 4 ಐತ್ರಿ, ನಾವ್ ಇಲ್ಲಿ ಗುಣಾಕಾರ ಮಾಡ್ಬೇಕಾದ್ರೆ 4 ಐತ್ ಅಂದ್ಮೇಲೆ ಈ ನಂಬರ್ನ ನಾವು 4ರಲ್ಲಿ ಭಾಗ ಮಾಡೋರದೀವಿ. ಎಸ್ ಆರ್ ನೋ? ಅಂದ್ರೆ ಇದ್ರ ಅರ್ಥ ಏನ್ರಿ? ಇದು ಪೂರ್ಣ ಭಾಗ ಆಗ್ತೈತ್ರಿ, ರೈಟ್? ಸೊ ಅಂದ್ರೆ 3 ಫ್ಯಾಕ್ಟೋರಿಯಲ್ಕಿಂತ ಜಾಸ್ತಿ ಇರುವಂತ ನಂಬರ್ಸ್ ಒಂದ್ ವೇಳೆ ಪವರ್ದಾಗ ಇತ್ತಂತ ತಿಳ್ಕೊರಿ, 3 ಫ್ಯಾಕ್ಟೋರಿಯಲ್ಕಿಂತ ಜಾಸ್ತಿ. ಸೊ ಸೀದಾ ನೀವ್ ಏನ್ ಮಾಡ್ಬಿಡ್ರಿ, ಅದ್ರದ್ದು ರಿಮೈಂಡರ್ 0 ಬರ್ತೈತಿ ಅಂತ ತಿಳ್ಕೊಂಡ್ಬಿಡ್ರಿ. ಒಂದ್ ವೇಳೆ ನಂಬರ್ಸ್ ಈ ಟೇಬಲ್ಸ್ ಆಗಿ ಇರುವಂತ ನಂಬರ್ಸ್ ಇದ್ದು ಅಂತ ತಿಳ್ಕೊರಿ. ಓಕೆ, ಸೊ ಮ್ಯಾಲೆ ರಿಮೈಂಡರ್ ಎಷ್ಟು ಬರ್ತೈತ್ರಿ? ಅಲ್ಲೇ 0 ಬರ್ತೈತೆ ಅಂತ ತಿಳ್ಕೊರಿ. ಅಥವಾ ಈಗ ನಿಮಗೆ ಇದು ಏನೂ ಅರ್ಥ ಆಗಿಲ್ಲ ಅಂತ ಅನ್ಕೋರಿ. ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಸಪೋಸ್ ಈಗ ಒಂದಿಷ್ಟು ನಂಬರ್ಸ್ ಬರಿತೇನ್ರಲ್ಲ, 3 4 2 8 ರೇಸ್ ಟು 1 2 5 ಫ್ಯಾಕ್ಟೋರಿಯಲ್. ಓಕೆ, ಕೇಳ್ರಿ ಮೊದಲು. 6 3 1 2 ರೇಸ್ ಟು 324 ಫ್ಯಾಕ್ಟೋರಿಯಲ್. ಓಕೆ, 6 8 1 5 7 ರೇಸ್ ಟು 128 ಫ್ಯಾಕ್ಟೋರಿಯಲ್. ಓಕೆ, 3 8 6 9 ರೇಸ್ ಟು 399 ಫ್ಯಾಕ್ಟೋರಿಯಲ್. ಓಕೆ, ಈಗ ಇಲ್ಲಿ ಒಂದಿಷ್ಟು ನಂಬರ್ಸ್ ಬರ್ದೇನ್ರಿ ನಾ. ಲಾಸ್ಟ್ ಮಾರಲ್ ಆಫ್ ದ ಸ್ಟೋರಿ. ಓಕೆ, ಡೈರೆಕ್ಟ್ಲಿ ನೀವು ಎಕ್ಸಾಮ್ ಒಳಗೆ ಏನ್ ಮಾಡ್ಬೇಕಾಗಿತ್ತು ಅನ್ನೋದು ಹೇಳ್ತೇನ್ರಿ ನಾ. ಯಾವುದೂ ನಂಬರ್ ಇರ್ಲಿ, ಒಂದ್ ವೇಳೆ ಪವರ್ ದ ಫ್ಯಾಕ್ಟೋರಿಯಲ್ ಇತ್ತಂತ ತಿಳ್ಕೊರಿ. ಪವರ್ ದ ಫ್ಯಾಕ್ಟೋರಿಯಲ್ ಇತ್ತಂದ್ರ ನೀವು ಸಿಂಪ್ಲಿ ಏನ್ ಮಾಡ್ರಿ, ಆ ಪವರ್ ದ ಫ್ಯಾಕ್ಟೋರಿಯಲ್ ಎಷ್ಟ್ ಐತ್ ನೋಡ್ರಿ. ಆ ಪವರ್ ದ ಫ್ಯಾಕ್ಟೋರಿಯಲ್ ಒಂದ್ಸಲ ನೀವು ಎಷ್ಟ್ ಐತ್ ನೋಡ್ರಿ. ಆ ಪವರ್ ದಾಗ ಇರುವಂತ ಫ್ಯಾಕ್ಟೋರಿಯಲ್ 3ಕ್ಕಿಂತ ಜಾಸ್ತಿ ಇತ್ತಂತ ತಿಳ್ಕೊರಿ. 3ಕ್ಕಿಂತ ಜಾಸ್ತಿ ಅಂದ್ರ 4 ಫ್ಯಾಕ್ಟೋರಿಯಲ್, 5 ಫ್ಯಾಕ್ಟೋರಿಯಲ್, 6 ಫ್ಯಾಕ್ಟೋರಿಯಲ್, 7 ಫ್ಯಾಕ್ಟೋರಿಯಲ್, 3ಕ್ಕಿಂತ ಜಾಸ್ತಿ ಫ್ಯಾಕ್ಟೋರಿಯಲ್ ಇತ್ತಂದ್ರ ನೀವು ಸಿಂಪ್ಲಿ ಏನ್ ಮಾಡಿಬಿಟ್ರಿ ಗೊತ್ತೇನ್ರಿ? ಈ ನಂಬರ್ನ ತಗೋರಿ, 3 4 2 8 ಮ್ಯಾಲ ಡೈರೆಕ್ಟ್ಲಿ 4 ಬರ್ದ್ಬಿಡ್ರಿ. ಅದ ನಂಬರ್ ಎಷ್ಟು ಇರ್ಲಿ, ಅದು 3 ಫ್ಯಾಕ್ಟೋರಿಯಲ್ ಮ್ಯಾಲ ಇತ್ತಂದ್ರ ನೀವು ಅದ ನಂಬರ್ ಎಷ್ಟು ದೊಡ್ಡದಿರ್ಲಿ, ಪವರ್ ದ ಫ್ಯಾಕ್ಟೋರಿಯಲ್ ಇದ್ದಾಗ ನೀವೇನ್ ಮಾಡ್ರಿ, ಪವರ್ ದಾಗ 4 ಬರ್ದ್ಬಿಡ್ರಿ. ಫಿನಿಶ್. ಓಕೆ, ಈಗ ಇಲ್ಲಿ ನೋಡ್ರಿ, ಈಗ ಇದು 6 3 1 2 ಐತಿಲ್ರಿ, ಪವರ್ ದಾಗ 3 ಫ್ಯಾಕ್ಟೋರಿಯಲ್ ಕಿಂತ ಜಾಸ್ತಿ ಐತಿಲ್ರಿ ಅದು. ಸೊ 3 ಫ್ಯಾಕ್ಟೋರಿಯಲ್ ಕಿಂತ ಜಾಸ್ತಿ ಇದ್ದಾಗ ನೀವ್ ಏನ್ ಮಾಡ್ರಿ, 6 3 1 2 ರೇಸ್ ಟು 4. ಇದ ನಿಮ್ದು ಕ್ವಶನ್. ಅಂದ್ರೆ ಇದ್ರದ್ದು ಯೂನಿಟ್ ಡಿಜಿಟ್ ಏನಾಗ್ತೈತಿ ನೋಡ್ರಿ, ಇದ್ರದ್ದು ಯೂನಿಟ್ ಡಿಜಿಟ್ ಅಷ್ಟ ಆಗ್ತೈತಿ. ಸಿಂಪಲ್. ಓಕೆ, ಈಗ ಇಲ್ಲಿ ನಾ ನಂಬರ್ ತಗೊಂಡೇನ್ರಿ, ಹೌದಾ? ಸೊ ಇಲ್ಲಿ ಫ್ಯಾಕ್ಟೋರಿಯಲ್ ನೋಡ್ರಿ, 128 ಫ್ಯಾಕ್ಟೋರಿಯಲ್ ಐತಲ್ಲ. ಸೊ 128 ಫ್ಯಾಕ್ಟೋರಿಯಲ್ ಅಂತಂದ್ರೆ ಇಲ್ಲಿ ಸಿಂಪ್ಲಿ ನೀವ್ ಏನ್ ಮಾಡ್ರಿ, 3ಕ್ಕಿಂತ ಜಾಸ್ತಿ ಐತ್ರಿ ಅದು ಪವರ್ ದ ಫ್ಯಾಕ್ಟೋರಿಯಲ್. 6 8 1 5 7 ರೇಸ್ ಟು 4. ಅದು ನಂಬರ್ ಎಷ್ಟು ಇರ್ಲಿ, ಅದು ಪವರ್ ದಾಗ ಫ್ಯಾಕ್ಟೋರಿಯಲ್ ಇತ್ತು, ಆ ಫ್ಯಾಕ್ಟೋರಿಯಲ್ 3ಕ್ಕಿಂತ ಜಾಸ್ತಿ ಇತ್ತು ಅಂದ್ರೆ ನೀವ್ ಏನ್ ಮಾಡ್ರಿ, ಡೈರೆಕ್ಟ್ಲಿ ಅದ ಪವರ್ ದಾಗ ಫ್ಯಾಕ್ಟೋರಿಯಲ್ ಏನ್ ಮಾಡ್ರಿ, 4 ಅಂತ ಬರ್ಕೊಂಡ್ಬಿಡ್ರಿ. ಸಿಂಪಲ್. ಓಕೆ, ರೈಟ್. ಸೊ ಈಗ ಇಲ್ಲಿ ನೋಡ್ರಿ, ಸೊ ಈಗ ಇಲ್ಲಿ ಎಷ್ಟು ಐತ್ರಿ, 3 8 6 9 ಐತಿ, 3 8 6 9. ಓಕೆ, ಸೊ ಮ್ಯಾಗ 3ಕ್ಕಿಂತ ಜಾಸ್ತಿ ಫ್ಯಾಕ್ಟೋರಿಯಲ್ ಐತ್ರಿ. ಸೊ 3ಕ್ಕಿಂತ ಜಾಸ್ತಿ ಫ್ಯಾಕ್ಟೋರಿಯಲ್ ಐತಂದ್ರೆ ಸಿಂಪ್ಲಿ ನೀವ್ ಏನ್ ಮಾಡ್ರಿ ಅಂತ ಹೇಳಿ ನಾನು 4 ಬರದ್ ಬಿಡ್ರಿ ಅಂತ ಹೇಳಿ ಒಂದು ಎಕ್ಸಾಂಪಲ್ ಕೊಡ್ತೇನೆ ನೋಡ್ರಿ. ಓಕೆ, ಈಗ ಚಲೋ ಇಲ್ಲೇ ಒಂದ್ ಸ್ವಲ್ಪ ರಬ್ ಮಾಡೋಣ್ರಿ. ಈಗ ಇಲ್ಲೊಂದು ಕ್ವಶನ್ ತಗೊಂತೇನೆ ನೋಡ್ರಿ. ಓಕೆ, ಈಗ ಇದು ಕ್ವಶನ್ ಐತ್ರಿ. ಓಕೆ, ಈಗ ಇದ್ರದ್ದು ನಾನು ಲಾಸ್ಟ್ ಡಿಜಿಟ್ ಫೈಂಡ್ ಮಾಡ್ಬೇಕಾಗಿತ್ತು.
ಸೊ ನಾ ಏನ್ ಹೇಳತ್ತೇನ್ರಿ, ಡೈರೆಕ್ಟ್ಲಿ ಎಕ್ಸಾಮ್ ಪಾಯಿಂಟಿಗೆ ಬಂದ್ಬಿಡೋಣ್ರಿ. ನಾ ಏನ್ ಹೇಳಿನ್ರಿ, ಒಂದ್ ವೇಳೆ ನಿಮ್ದು ಏನಾದ್ರೂ ಪವರ್ ಒಳ ಫ್ಯಾಕ್ಟೋರಿಯಲ್ ಇತ್ತು ಅಂತ ತಿಳ್ಕೊರಿ. ಆ ಫ್ಯಾಕ್ಟೋರಿಯಲ್ 3 ಫ್ಯಾಕ್ಟೋರಿಯಲ್ ಕಿಂತ ಜಾಸ್ತಿ ಐತಿ. ಯಾವ ಫ್ಯಾಕ್ಟೋರಿಯಲ್? 3 ಫ್ಯಾಕ್ಟೋರಿಯಲ್ ಕಿಂತ ಜಾಸ್ತಿ ಐತಿ. ಸೊ ಇದು 3 ಫ್ಯಾಕ್ಟೋರಿಯಲ್ ಕಿಂತ ಜಾಸ್ತಿ ಐತಿಲ್ರಿ, 1 2 3 4 ಓಕೆ ಹಿಂಗೈತ್ರಿ. ಸೊ ನಾ ಸೀದಾ ಏನ್ ಬರ್ಕೊಂಡ್ಬಿಡು ಅಂತ ಹೇಳಿನ್ರಿ ನಿಮ್ಗ, ಇದನ್ನ 3 8 6 ರೇಸ್ ಟು ಮ್ಯಾಲ ಏನೈತ್ರಿ 4 ಐತ್ರಿ. ಓಕೆ ಮುಗೀತ್ರಿ. ನೆಕ್ಸ್ಟ್ ಇಂಟು 4 8 2 ಇಲ್ಲಿ ಫ್ಯಾಕ್ಟೋರಿಯಲ್ ನೋಡ್ರಿ 638 ಫ್ಯಾಕ್ಟೋರಿಯಲ್ ಐತಿ. ಸೊ ಫ್ಯಾಕ್ಟೋರಿಯಲ್ 3 ಫ್ಯಾಕ್ಟೋರಿಯಲ್ ಕಿಂತ ಜಾಸ್ತಿ ಐತಿಲ್ರಿ. ಸೊ ಇಲ್ಲಿ ಏನ್ ಮಾಡಿಬಿಡ್ರಿ, ಇದನ್ನ 4 8 2 ರೇಸ್ ಟು 4 ಬರ್ದ್ಬಿಡ್ರಿ. ಅದು ಎಷ್ಟು ದೊಡ್ಡದಿರ್ಲಿ, ಅದು 3 ಫ್ಯಾಕ್ಟೋರಿಯಲ್ ಕಿಂತ ಮ್ಯಾಲ ಇತ್ತಂದ್ರೆ ಅದ್ರ ಪವರ್ 4 ಅಂತ ಬರ್ಕೊಂಡ್ಬಿಡುದು ನೀವು, ಮುಗಿತು ರೈಟ್. ಈಗ ನೆಕ್ಸ್ಟ್ ನೋಡ್ರಿ 429 ಮ್ಯಾಗ ನೋಡ್ರಿ ಪವರ್ ಎಷ್ಟ ಐತ್ರಿ, 1 2 6 8 ಐತ್ರಿ. ಹೌದಾ, 3 ಫ್ಯಾಕ್ಟೋರಿಯಲ್ ಗಿಂತ ಜಾಸ್ತಿ ಐತಿ. ಸೊ ಸಿಂಪ್ಲಿ ಏನ್ ಮಾಡ್ರಿ, ಇಲ್ಲಿ 4 ಬರ್ಕೊಂಡ್ರಿ. ಈಗ ನೀವು ಇದನ್ನ ಸಿಂಪ್ಲಿಫೈ ಮಾಡಿದ್ಮ್ಯಾಗ ಏನ್ ಆನ್ಸರ್ ಬರ್ತೈತಿ ನೋಡ್ರಿ, ರಿಯಾಲಿಟಿ ಒಳಗೂ ಅಷ್ಟ ಆನ್ಸರ್ ಬರ್ತೈತಿ. ಸಿಂಪಲ್. ಓಕೆ ರೈಟ್. ಈಗ 6 ನಮ್ದು ಫೇವರೇಟ್ ನಂಬರ್ ಐತ್ರಿ ಅದ. ಸೊ 6 ಪವರ್ದಾಗ ಏನೂ ಇರ್ಲಿ, ಸೊ ನಮ್ ನಂಬರ್ ಏನ್ ಬರ್ತೈತಿ ಅಂತ ಹೇಳಿನ್ರಿ, 6 ಬರ್ತೈತ್ರಿ. ಹಾ, ಈಗ 2⁴. ಈಗ 2⁴ ಐತಂತಂದ್ರೆ ಇದು ನಿಮ್ಗೆ ಗೊತ್ತೈತ್ರಿ. 2⁴ ಎಷ್ಟ್ ಆಗ್ತೈತ್ರಿ, ಇದು ನಾವು ಟೇಬಲ್ದಾಗ ನೋಡಿವ್ರಿ ನಾವು. ಈ 4ನ ಈ 2⁴ ಐತಲ್ಲ ಇದ, ಈಗ ನಾವ್ ಏನ್ ಮಾಡ್ಬೇಕು, ಈ 4ನ 4ರ್ಲೆ ಭಾಗ ಮಾಡ್ಬೇಕ್ರಿ. 4ರ್ಲೆ ಭಾಗ ಮಾಡಿದ ರಿಮೈಂಡರ್ ಎಷ್ಟು ಬಂತ್ ನಮ್ದು, 0 ಬಂತ್ರಿ. ಸೊ ಈಗ ಇಲ್ಲಿ ನೋಡ್ರಿ, ಇದು 2 ಐತಿ, 2⁴ ಪವರ್ದಾಗ ಇಲ್ಲಿ ರಿಮೈಂಡರ್ 0 ಬಂತಂದ್ರೆ ಇದ್ರದ ಯೂನಿಟ್ ಡಿಜಿಟ್ ಎಷ್ಟು ಇರ್ತೈತೆ ಅಂತ ಹೇಳಿನ್ರಿ, 6 ಇರ್ತೈತಿ. ಓಕೆ, ಸೊ ಇಲ್ಲಿ ಏನ್ ಮಾಡ್ರಿ, ಇಲ್ಲಿ 6 ಬರ್ರಿ ಇಂಟು 6. ನೆಕ್ಸ್ಟ್ ಇದು 9 ಐತ್ರಿ. 9ದ ಪವರ್ದಾಗ ಏನೈತಿ, 4 ಐತಿ. 9ದ ಪವರ್ದಾಗ 4 ಅಂದ್ರೆ ಈವನ್ ನಂಬರ್ ಐತ್ರಿ. ಸೊ 9ದ ಪವರ್ ಈವನ್ ಇತ್ತಂದ್ರೆ ಎಷ್ಟು ಬರ್ತೈತೆ ಅಂತ ಹೇಳಿನ್ರಿ, 1 ಬರ್ತೈತ್ರಿ. ಓಕೆ, ಸೊ 6 6 36. ಸೊ ಇದರದ ಆನ್ಸರ್ ಎಷ್ಟು ಬರ್ತೈತ್ರಿ, 6 ರೈಟ್. ನೋಡ್ರಿ, ಈಗ ಒಂದ್ 2 ಪಾಯಿಂಟ್ಸ್ ನ ಒಂದ್ ಸಲ ರಿವೈಸ್ ಮಾಡ್ತೇನೆ, ಒಂದು ಶಾರ್ಟ್ ಆಗಿ ಇನ್ನೊಂದ್ಸಲ ಇಲ್ಲಿ ನಾ ಹೇಳ್ತೇನೆ. ಏನ್ ಹೇಳತ್ತೇನೆ ನೋಡ್ರಿ, ಸಪೋಸ್ ಫ್ಯಾಕ್ಟೋರಿಯಲ್ ತೆಳಗಿತ್ತಂತ ತಿಳ್ಕೊರಿ. ಓಕೆ, ಈಗ 232 ಅಥವಾ 232. ಸೊ 4 ಫ್ಯಾಕ್ಟೋರಿಯಲ್ ರೇಸ್ ಟು 123 ಇಂಟು 2 ಫ್ಯಾಕ್ಟೋರಿಯಲ್ ರೇಸ್ ಟು 242 ಇಂಟು 3 ಫ್ಯಾಕ್ಟೋರಿಯಲ್ ರೇಸ್ ಟು 126. ಓಕೆ, ಈಗ ಇದನ್ನ ಉಲ್ಟಾ ತಗೊಳ್ರಿ. 4 ಫ್ಯಾಕ್ಟೋರಿಯಲ್ ಬೇಡ, 4 ರೇಸ್ ಟು 123 ಫ್ಯಾಕ್ಟೋರಿಯಲ್ ಇಂಟು 2 ರೇಸ್ ಟು 242 ಫ್ಯಾಕ್ಟೋರಿಯಲ್ ಇಂಟು 3 ರೇಸ್ ಟು 126 ಫ್ಯಾಕ್ಟೋರಿಯಲ್. ಎರಡು ಕ್ವಶನ್ಸ್ ನ ಅಬ್ಸರ್ವ್ ಮಾಡ್ರಿ. ಓಕೆ, ಎರಡು ಕ್ವಶನ್ಸ್ ನ ಅಬ್ಸರ್ವ್ ಮಾಡ್ರಿ. ಏನ್ ಅರ್ಥ ಆಗತೈತ್ರಿ ಸರ್? ನೋಡ್ರಿ, ಇಲ್ಲಿ ಫ್ಯಾಕ್ಟೋರಿಯಲ್ ತೆಳಗೈತ್ರಿ, ಇಲ್ಲಿ ಫ್ಯಾಕ್ಟೋರಿಯಲ್ ಮ್ಯಾಗ ಐತ್ರಿ. ಸೊ ತೆಳಗ್ ಫ್ಯಾಕ್ಟೋರಿಯಲ್ ಇದ್ದಾಗ ನಾ ಏನ್ ಮಾಡಂತ ಹೇಳಿನ್ರಿ ನಿಮ್ಗ, ಸಿಂಪಲ್ ಆಗಿ ಆ ಫ್ಯಾಕ್ಟೋರಿಯಲ್ ನ ನೋಡ್ರಿ. ಆ ಫ್ಯಾಕ್ಟೋರಿಯಲ್ 4ಕ್ಕಿಂತ ಕಡಿಮೆ ನೋಡ್ರಿ, ತೆಳಗಿನ ನಂಬರ್ 4ಕ್ಕಿಂತ ಕಡಿಮೆ, ಮ್ಯಾಗಿನ ನಂಬರ್ 3ಕ್ಕಿಂತ ಜಾಸ್ತಿ. ಓಕೆ, ಸೊ ತೆಳಗ್ ಎಷ್ಟೈತ್ರಿ, ಇಲ್ಲಿ 4 ಐತ್ರಿ ಇಲ್ಲಿ. ಹೌದಾ? ಸೊ 4 ಫ್ಯಾಕ್ಟೋರಿಯಲ್. ಸೊ 4 ಫ್ಯಾಕ್ಟೋರಿಯಲ್, 4ದ ಲಾಸ್ಟ್ ಫ್ಯಾಕ್ಟೋರಿಯಲ್ ಎಷ್ಟು ಬರ್ತೈತ್ರಿ, ಲಾಸ್ಟ್ ಡಿಜಿಟ್ 4 ಬರ್ತೈತೆ ಅಂತ ಹೇಳಿನ್ರಿ. ನಾ ಏನ್ ಹೇಳಿ ನಿಮ್ಗ, 1 ಫ್ಯಾಕ್ಟೋರಿಯಲ್ 1 ಬರ್ತೈತ್ರಿ ಲಾಸ್ಟ್ ಡಿಜಿಟ್, 2 ಫ್ಯಾಕ್ಟೋರಿಯಲ್ 2 ಬರ್ತೈತ್ರಿ ಲಾಸ್ಟ್ ಡಿಜಿಟ್, 3 ಫ್ಯಾಕ್ಟೋರಿಯಲ್ 6 ಬರ್ತೈತ್ರಿ. ಆಮೇಲೆ 4 ಫ್ಯಾಕ್ಟೋರಿಯಲ್ ಎಷ್ಟು ಬರ್ತೈತ್ರಿ, 4 ಬರ್ತೈತ್ರಿ. 5 ಫ್ಯಾಕ್ಟೋರಿಯಲ್ ಅಥವಾ 5 ಫ್ಯಾಕ್ಟೋರಿಯಕ್ಕಿಂತ ಲಾಸ್ಟ್ ಡಿಜಿಟ್ ಏನೈತಲ್ಲ ಅದು 0 ಬರ್ಕೋತಾ ಹೋಗ್ತೈತೆ ಅಂತ ಹೇಳಿ. 6 ಫ್ಯಾಕ್ಟೋರಿಯಲ್ 0, 7 ಫ್ಯಾಕ್ಟೋರಿಯಲ್ 0. ಸೊ ಇದ್ರ ಮುಂದಿಂದ ಏನದಾವಲ್ಲ ಇವೆಲ್ಲ ಏನಾಗ್ತಾವ್ರಿ, 0 ಬರ್ಕೋತಾ ಹೋಗ್ತಾವ ಅಂತ ಹೇಳಿ. ರೈಟ್. ಸೊ 4 ಫ್ಯಾಕ್ಟೋರಿಯಲ್ 4 ಐತ್ರಿ, 4 raised to 123 ತಗೋಬೇಕಾಗೈತಿ. ಇಂಟು ಇದು 2 ಫ್ಯಾಕ್ಟೋರಿಯಲ್ ಐತಿ. ಸೊ 2 ಫ್ಯಾಕ್ಟೋರಿಯಲ್ ಎಷ್ಟು ಬರ್ತೈತ್ರಿ, 2 ನ ಬರ್ತೈತಿ. ಮ್ಯಾಗ್ ಎಷ್ಟು ಐತ್ರಿ, 242 ಐತ್ರಿ. ಇಂಟು 3 ಫ್ಯಾಕ್ಟೋರಿಯಲ್ ಎಷ್ಟು ಬರ್ತೈತ್ರಿ, 6 raised to 126. ಓಕೆ, ಈಗ ಏನ್ ಮಾಡ್ರಿ, ಇದ್ರದ್ದು ಯೂನಿಟ್ ಡಿಜಿಟ್ ಫೈಂಡ್ ಮಾಡ್ರಿ. ಸಿಂಪಲ್. ಓಕೆ, ಅದನ್ನ ಹೆಂಗಂತ ಫೈಂಡ್ ಮಾಡ್ತೀರಿ ನೀವು. ನೆಕ್ಸ್ಟ್ ಇಲ್ಲಿ ಬರ್ರಿ ಈ ಕ್ವಶನ್. ಇಲ್ಲಿ ನಾ ಏನ್ ಹೇಳಿನ್ರಿ, ಫ್ಯಾಕ್ಟೋರಿಯಲ್ದಾಗ ಒಂದ್ ವೇಳೆ ಪವರ್ದಾಗ ಒಂದ್ ವೇಳೆ ಫ್ಯಾಕ್ಟೋರಿಯಲ್, ಪವರ್ದಾಗ ಒಂದ್ ವೇಳೆ ಫ್ಯಾಕ್ಟೋರಿಯಲ್ 3ಕ್ಕಿಂತ ಜಾಸ್ತಿ ಇತ್ತಂದ್ರ, ಓಕೆ, ಸೊ ಅವಾಗ ನೀವ್ ಏನ್ ಮಾಡ್ಬೇಕಂತ ಹೇಳಿನ್ರಿ, ಸೀದಾ ಇದನ್ನ 4 ಬರ್ಕೊಂಡ್ಬಿಡ್ರಿ ಅಂತ ಹೇಳಿ. 4 ಫ್ಯಾಕ್ಟೋರಿಯಲ್ ಅಲ್ಲ, ಮತ್ತ ಬರೇ 4.
ಸೊ ಇದು 4 ಐತ್ರಿ, ಮ್ಯಾಗ್ 123 ಐತಿ ಅಂದ್ರೆ ಇಲ್ಲಿ ಏನ್ ಮಾಡ್ರಿ 4 ಬರ್ಕೊಂಡ್ಬಿಡ್ರಿ. ಇದು 2 ಬರೀರಿ, ಮ್ಯಾಗ್ ಫ್ಯಾಕ್ಟೋರಿಯಲ್ 3ಕ್ಕಿಂತ ಜಾಸ್ತಿ ಐತ್ರಿ, ಅಗೇನ್ ಇದನ್ನ 4 ಬರ್ಕೋರಿ. ಇಲ್ಲೂ 3 ನೋಡ್ರಿ, ಮ್ಯಾಗ್ ಎಷ್ಟ ಐತ್ರಿ ಇದು ಫ್ಯಾಕ್ಟೋರಿಯಲ್, ಇದು 3ಕ್ಕಿಂತ ಜಾಸ್ತಿ ಐತಿ, ಸೊ ಇದನ್ನು ಏನ್ ಮಾಡ್ರಿ 4 ಅಂತ ಬರ್ಕೊಂಡ್ಬಿಡ್ರಿ. ಓಕೆ, ಸೊ ಎರಡೂ ಕ್ವಶನ್ಸ್ ಡಿಫರೆನ್ಸ್ ಇಲ್ಲಿ ತಿಳ್ಕೊಂಡ್ಬಿಡ್ರಿ. ರೈಟ್, ಓಕೆ. ಸೊ ಇಷ್ಟ ನೋಡ್ರಿ, ಬೇಸ್ದಾಗ ಫ್ಯಾಕ್ಟೋರಿಯಲ್ ಇತ್ತು, ತೆಳಗಡೆ ಫ್ಯಾಕ್ಟೋರಿಯಲ್ ಇತ್ತು ಅಂತ ತಿಳ್ಕೊರಿ. ಓಕೆ, ತೆಳಗಡೆ ಫ್ಯಾಕ್ಟೋರಿಯಲ್ ಇತ್ತಂದ್ರೆ ಒಂದು ಫ್ಯಾಕ್ಟೋರಿಯಲ್ ಇತ್ತು 1 ಬರೀರಿ, ಲಾಸ್ಟ್ ಡಿಜಿಟ್ 2 ಇತ್ತು 2 ಬರೀರಿ, 2 ಫ್ಯಾಕ್ಟೋರಿಯಲ್ ಇತ್ತು 2 ಬರೀರಿ, 3 ಫ್ಯಾಕ್ಟೋರಿಯಲ್ ಇತ್ತು 6 ಬರೀರಿ. ಓಕೆ, ಆಮೇಲೆ 4 ಫ್ಯಾಕ್ಟೋರಿಯಲ್ ಇದ್ರೆ 4 ಬರೀರಿ. 4ಕ್ಕಿಂತ ಜಾಸ್ತಿ ಇತ್ತಂದ್ರೆ 0 ಇರ್ತದ್ರಿ. ಯಾವಾಗ್ರಿ ಇದ ತೆಳಗಡೆ. ಓಕೆ, ಇಲ್ಲಿ ಬೇಸ್ ಒಳಗಡೆ. ಓಕೆ, ಒಂದ್ ವೇಳೆ ಇಲ್ಲಿ ಪವರ್ದ ಫ್ಯಾಕ್ಟೋರಿಯಲ್ ಇತ್ತಂತ ತಿಳ್ಕೊರಿ. ಪವರ್ದ ಫ್ಯಾಕ್ಟೋರಿಯಲ್ ಇತ್ತಂದ್ರೆ ಏನ್ ಹೇಳಿನ್ರಿ, 3 ಫ್ಯಾಕ್ಟೋರಿಯಲ್ ಕಿಂತ ಜಾಸ್ತಿ ಇತ್ತಂದ್ರ ಅದನ್ನ ಏನ್ ಮಾಡ್ರಿ, ಒಂದ್ ಸ್ಟೆಪ್ ಎಕ್ಸ್ಟ್ರಾ ಬರೀರಿ, ಮೇಲ್ಗಡೆ ಅದನ್ನ 4 ಅಂದು ಬರ್ಕೊಂಡ್ಬಿಡ್ರಿ. ಸಿಂಪಲ್, ಕ್ಲಿಯರ್? ರೈಟ್, ಚಲೋ. ಈಗ ಈ ಕ್ವಶನ್ ವಿದಿನ್ ಸೆಕೆಂಡ್ಸ್ ದಾಗ ಹೇಳ್ಬೇಕು ನೀವು ನನಗೆ. ಓಕೆ, ಸೊ ಇದನ್ನೆಲ್ಲ ನಾವು ಡಿಸ್ಕಷನ್ ಮಾಡಿವ್ರಿ. ಈಗ ನೋಡ್ರಿ, ಈಗ ಇಲ್ಲಿ ಫ್ಯಾಕ್ಟೋರಿಯಲ್ ಐತೇನ್ರಿ? ಇಲ್ಲ, ಪವರ್ದಾಗ ಫ್ಯಾಕ್ಟೋರಿಯಲ್ ಐತಿ. ಸೊ ಪವರ್ದ ಫ್ಯಾಕ್ಟೋರಿಯಲ್ ಇದ್ದಾಗ ನಾ ಏನ್ ಮಾಡಂತ ಹೇಳಿನ್ರಿ, 3ಕ್ಕಿಂತ ಜಾಸ್ತಿ ಐತಿಲ್ ನೋಡ್ರಿ, ಎಸ್ ಬಹಳ ದೊಡ್ಡದೈತ್ರಿ. ಸೊ 3ಕ್ಕಿಂತ ಎಷ್ಟು ದೊಡ್ಡದಿರ್ಲಿ, ಅದು 3ಕ್ಕಿಂತ ಎಷ್ಟು ದೊಡ್ಡದಿರ್ಲಿ ಅದನ್ನ ಏನ್ ತಗೊಂತ ಹೇಳಿನ್ರಿ, 4 ತಗೊಂತ ಹೇಳಿನ್ರಿ. ಸೊ ಇದು 9 ಐತ್ರಿ, ಸೊ ಇದು 9 ಬರ್ಕೋತೇನ್ರಿ. 9 ರೆಷ್ಟು ಮ್ಯಾಗ್ ಎಷ್ಟು ದೊಡ್ಡ ಫ್ಯಾಕ್ಟೋರಿಯಲ್ ಐತ್ರಿ, ಎಷ್ಟು ದೊಡ್ಡ ಫ್ಯಾಕ್ಟೋರಿಯಲ್ ಇಲ್ಲ, ಅದು ಸಿಂಪ್ಲಿ ಏನೈತೆ ಅಂತ ತಗೊಂತ ಹೇಳಿನ್ರಿ ನಾ ನಿಮ್ಗ, 9 ಅಂದ್ರ 4 ಐತಿ ಅಂತ ತಗೊಂತ ಹೇಳಿನ್ರಿ. ಸೊ 9 ನಮ್ದು ಸೆಕೆಂಡ್ ಫೇವ್ರೇಟ್ ನಂಬರ್ ಐತ್ರಿ. ಇದರದ್ದು ಪವರ್ ಆಡ್ ಇದ್ದಾಗ 9 ಬರ್ತೈತ್ರಿ, ಈವನ್ ಇದ್ದಾಗ 1 ಬರ್ತೈತಿ ಅಂತ ಹೇಳಿನ್ರಿ. ಸೊ ಈ ಕ್ವಶನ್ ಅದ ಆನ್ಸರ್ ಏನ್ರಿ, 1 ಸೆಕೆಂಡ್ಸ್ ದಾಗ ಮಾಡ್ಬೋದು. ಓಕೆ, ಸೊ ಕಾನ್ಸೆಪ್ಟ್ ನೀಟ್ ಆಯ್ತು ತಿಳ್ಕೊರಿ. ಒಂದ್ ವೇಳೆ ಇದು ಒಂದ ಸಲಕ್ಕೆ ಅರ್ಥ ಆಗಿರ್ಲಿಲ್ಲ ಅಂದ್ರೆ ಬಿಟ್ಬಿಡ್ರಿ, ಇನ್ನೊಂದು ಸಲ ವಿಡಿಯೋ ನೋಡ್ರಿ. ಯಾಕಂದ್ರೆ ಕೆಲವೊಂದ್ ಸಲ ಒಂದೊಂದ್ ಥಿಂಗ್ಸ್ ಒಂದ ಸಲಕ್ಕೆ ಅರ್ಥ ಆಗಂಗಿಲ್ರಿ. ಓಕೆ, ಸೊ ವಿಡಿಯೋನ ಇನ್ನೊಂದ್ ಸಲ ನೋಡ್ರಿ, ಪೇಷನ್ಸ್ಲೆ ನೋಡ್ರಿ, ಪೇಷನ್ಸ್ಲೆ ಕೇಳ್ರಿ. ಓಕೆ, ನೋಟ್ಸ್ ಮಾಡ್ಕೋರಿ, ರಿವೈಸ್ ಮಾಡ್ರಿ, ಅವಾಗ ಥಿಂಕ್ ಪರ್ಫೆಕ್ಷನ್ ಲೆವೆಲ್ಗೆ ಹೋಗ್ತೈತ್ರಿ. ಅರ್ಥ ಆಯ್ತ್ರಿ? ಫೈನ್, ಚಲೋ ಮುಂದ್ ಕ್ವಶನಿಗೆ ಹೋಗೋಣ್ರಿ. ಎಸ್ ನೋಡ್ರಿ, ಈ ಕ್ವಶನ್ ನೀವು ಏನಾದ್ರು ಅಥವಾ ಇದನ್ನ ಕ್ವಶನ್ ಏನಾದ್ರು ಕ್ಲಾಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದ್ಲನ ಇದನ್ನ ಇನ್ ತಗೊಂಡಿದ್ನಿ ಅಂತ ತಿಳ್ಕೊರಿ. 6 ಜನ ಈ ಕ್ವಶನ್ ನೋಡಿ ವಿಡಿಯೋ ಇಲ್ಲಿಗೆ ಬಿಟ್ಟು ಬಿಡ್ತಿದ್ರಿ. ಹೌದಾ? ಯಾಕಂದ್ರೆ ನೋಡಕ ಅಷ್ಟು ಭಯಾನಕ ಐತಿರದ. ಬಟ್ ಏನ್ರಿ, ಇದನ್ನು ಕ್ವಶನ್ ನಾವ್ ಏನ್ ಮಾಡ್ಬೋದ್ರಿ, 10 ಸೆಕೆಂಡ್ಸ್ ದಾಗ ಆನ್ಸರ್ ಮಾಡ್ಬೋದು, ಓನ್ಲಿ 10 ಸೆಕೆಂಡ್ಸ್. ಓಕೆ, ನೋಡ್ರಿ, ಫ್ಯಾಕ್ಟೋರಿಯಲ್ ದಾಗ 2 ಫ್ಯಾಕ್ಟೋರಿಯಲ್ ಕಿಂತ ಜಾಸ್ತಿ ಐತ್ರಿ. ಸೊ ಇಲ್ಲಿ ಯೂನಿಟ್ ಡಿಜಿಟ್ 2 ಐತಿ, ಅವಾಗಿದ್ದಾಗ ಏನ್ ಬರಿ ಅಂತ ಹೇಳಿನ್ರಿ ನಾನು, ಮ್ಯಾಗ 4 ಬರ್ಕೊಂಡ್ಬಿಡ್ರಿ ಅಂತ ಹೇಳಿನ್ರಿ. ಓಕೆ, ಮುಂದೆ ಪ್ಲಸ್ ಐತಿ, ಇಲ್ಲಿ 4 ಐತ್ರಿ, ಮ್ಯಾಗ 4 ಫ್ಯಾಕ್ಟೋರಿಯಲ್ ಪವರ್ದ ಫ್ಯಾಕ್ಟೋರಿಯಲ್ ಐತ್ರಿ. ಪವರ್ದ ಫ್ಯಾಕ್ಟೋರಿಯಲ್ ಇದ್ದಾಗ ಸೀದಾ ನೀವು ಏನ್ ಬರಿ ಅಂತ ಹೇಳಿಬಿಟ್ರಿನ್ರಿ, ನಾನು 4 ಬರ್ದ್ಬಿಟ್ರಿ. ಅಂದ್ರೆ ಈ 4 ನ ಇಲ್ಲಿ ಬರ್ಕೊಂಡಿನ್ರಿ, ಮ್ಯಾಲ ಪವರ್ 4. ಮುಂದೆ ಇದು 8, ಈ 8 ನ ಲಾಸ್ಟ್ ಡಿಜಿಟ್ 8 ಬರ್ಕೊಂಡಿನ್ರಿ. ಇದು 3 ಫ್ಯಾಕ್ಟೋರಿಯಲ್ ಕಿಂತ ಜಾಸ್ತಿ ಐತ್ರಿ. 3 ಫ್ಯಾಕ್ಟೋರಿಯಲ್ ಕಿಂತ ಜಾಸ್ತಿ ಇದ್ರೆ ಏನ್ ಬರಿ ಅಂತ ಹೇಳಿನ್ರಿ, ನಾನು 4 ಬರಿ ಅಂತ ಹೇಳಿನ್ರಿ. ಓಕೆ, ಮುಂದೆ 9, ಈ 9 ನ ಇಲ್ಲಿ ಬರ್ಕೊಂಡಿನ್ರಿ. ಇದು ಮ್ಯಾಗ ಫ್ಯಾಕ್ಟೋರಿಯಲ್ ನೋಡ್ರಿ, 9999 ಫ್ಯಾಕ್ಟೋರಿಯಲ್ ಐತಿ. 3 ಫ್ಯಾಕ್ಟೋರಿಯಲ್ ಕಿಂತ ಜಾಸ್ತಿ ಇತ್ತಂದ್ರೆ ಏನ್ ಬರಿ ಅಂತ ಹೇಳಿನ್ರಿ, ನಾನು 4 ಬರ್ಕೋರಿ ಅಂತ ಹೇಳಿನ್ರಿ, 4. ಓಕೆ, ರೈಟ್. ಸೊ 2⁴. ಈಗ 2 ಏನೈತಿ, ನಮ್ದು 4ದ ಸೈಕ್ಲಿಸಿಟಿ ಐತ್ರಿ. ಸೊ ಇದಕ್ಕೆ ನಾವ್ ಏನ್ ಮಾಡ್ಬೇಕ್ರಿ, ಇಲ್ಲಿ ನಾವು 4 ಡಿವೈಡ್ ಮಾಡ್ಬೇಕ್ರಿ, ರಿಮೈಂಡರ್ 0 ಬರ್ತೈತ್ರಿ. ಸೊ 2 ರಿಮೈಂಡರ್ 0 ಇದ್ದಾಗ ಅದರ ಲಾಸ್ಟ್ ಡಿಜಿಟ್ ಏನ್ ಆಗ್ತೈತೆ ಅಂತ ಹೇಳಿನ್ರಿ, ನಾನು 6 ಆಗ್ತೈತೆ ಅಂತ ಹೇಳಿನ್ರಿ. ಕರೆಕ್ಟ್? ರೈಟ್. ಮುಂದೆ ಪ್ಲಸ್, ಈಗ 4 ನಮ್ದು ಸೆಕೆಂಡ್ ಫೇವ್ರೇಟ್ ನಂಬರ್ ಐತ್ರಿ. ಓಕೆ, 4 ಮತ್ತೆ 9 ಇದು ನಮ್ದು ಸೆಕೆಂಡ್ ಫೇವ್ರೇಟ್ ನಂಬರ್ ಐತ್ರಿ. 4ದ ಪವರ್ ಆಡ್ ಇತ್ತಂದ್ರ 4 ಬರ್ತೈತ್ರಿ. 4ದ ಪವರ್ ಈವನ್ ಇತ್ತಂದ್ರ ಏನ್ ಬರ್ತೈತ್ರಿ, 6 ಬರ್ತೈತಿ. ಸೊ 6 ಅಂತಂದ್ರೆ ಇಲ್ಲಿ ಏನ್ ಬರ್ತೈತ್ರಿ, ಇದು 6 ಬರ್ತೈತಿ. ಪ್ಲಸ್ 8ದ ಪವರ್ 4 ಐತ್ರಿ. ಇದು ಸೈಕ್ಲಿಸಿಟಿ ಏನಾಗ್ತೈತ್ರಿ, 4 ಆಗ್ತೈತ್ರಿ. ಸೊ ಪವರ್ ನ ಏನ್ ಮಾಡ್ರಿ, 4ರಲ್ಲಿ ಡಿವೈಡ್ ಮಾಡ್ರಿ, ರಿಮೈಂಡರ್ 0 ಬರ್ತೈತ್ರಿ. ಈಗ ಇಲ್ಲಿ ನೋಡ್ರಿ. ಓಕೆ, ಸೊ 8 ಇದರದ ರಿಮೈಂಡರ್ 0 ಬಂದಾಗ ಇದರದ ಪವರ್ ಎಷ್ಟು ಇರ್ತೈತ್ರಿ, ಅಥವಾ ಇದರದ ಬೇಸ್ ವ್ಯಾಲ್ಯೂ ಎಷ್ಟು ಬರ್ತೈತೆ ಅಂತ ಹೇಳಿನ್ರಿ, 6. ಸೊ ಇದು ಏನಾತ್ರಿ, 6. ಅಗೇನ್ 9 ನಮ್ದು ಫೇವ್ರೇಟ್ ನಂಬರ್ ಐತ್ರಿ. 9ದ ಪವರ್ ಆಡ್ ಇತ್ತಂದ್ರೆ 9 ಬರ್ತೈತ್ರಿ. ಇವನ್ ಇತ್ತಂದ್ರೆ ಏನ್ ಬರ್ತೈತೆ ಅಂತ ಹೇಳಿನ್ರಿ, 1 ಬರ್ತೈತೆ ಅಂತ ಹೇಳಿನ್ರಿ. ಸೊ 1 ಬರೀ. ಓಕೆ, ಈಗ ನೀವು 6 + 6 ಎಷ್ಟು ಆಕೈತ್ರಿ, 18. 18 + 1 19. ಅಂದ್ರೆ ಲಾಸ್ಟ್ ಡಿಜಿಟ್ ಎಷ್ಟು ಬಂತ್ರಿ, 9. ಸೊ ವಾಟ್ ಈಸ್ ದಿ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್? 9 is the correct answer for this question.
right? Okay, so I hope you all have understood this. Okay, ಹಾ ಸ್ವಲ್ಪ ಟಫ್ ಇಲ್ರಿ, ಒಂದ್ ಸ್ವಲ್ಪ ನೀವು ಟೈಮ್ ಕೊಡ್ಬೇಕಾಗೈತ್ರಿ. ಟಫ್ ಐತೆ ಅಂತ ನಾ ಹೇಳಂಗಿಲ್ರಿ, ಸ್ವಲ್ಪ ನೀವು ಇಲ್ಲಿ ಟೈಮ್ ಕೊಡ್ಬೇಕಾಗೈತ್ರಿ. ಓಕೆ, ಸೊ ಅದಕ್ಕೆ ಟೈಮ್ ಕೊಟ್ರಿ ಅಂತಂದ್ರೆ ಡೆಫಿನೆಟ್ಲಿ ನಿಮಗೆ ಇದು ಅರ್ಥ ಆಗ್ತೈತ್ರಿ. ಓಕೆ, ಈಗ ಒಂದು ಕ್ವಶನ್ ಹೋಮ್ವರ್ಕ್ ಕೊಡ್ತೇನ್ರಿ. ಓಕೆ, ಇದರದ ಆನ್ಸರ್ ನೀವು ಕಮೆಂಟ್ ಬಾಕ್ಸ್ ದಾಗ ತಿಳಿಸ್ಬೇಕು ನನಗೆ. ಓಕೆ, ಬಹಳ ಇಂಟ್ರೆಸ್ಟಿಂಗ್ ಕ್ವಶನ್ ಐತಿ, ನೋಡೋಣ ಎಷ್ಟು ಜನ ಇದನ್ನ ಸಾಲ್ವ್ ಮಾಡ್ತೀರಿ ಅಂತ. ಓಕೆ, ರೈಟ್, ಒಬ್ರಿಗೊಬ್ರು ಕಮೆಂಟ್ ಕಾಪಿ ಮಾಡ್ಕೋಬೇಡ್ರಿ. ಓಕೆ, ಸೊ ಇದನ್ನ ಆನ್ಸರ್ ಮಾಡ್ರಿ. ಓಕೆ, ಈ ಕ್ವಶನ್ ಯೂನಿಟ್ ಡಿಜಿಟ್ ಏನಾಗ್ತದೆ ಹೇಳ್ಬೇಕು ನನಗೆ. ಓಕೆ, ಸೊ 2 ಫ್ಯಾಕ್ಟೋರಿಯಲ್ raised to 324 ಫ್ಯಾಕ್ಟೋರಿಯಲ್. ಓಕೆ, ಪ್ಲಸ್ 3 ಫ್ಯಾಕ್ಟೋರಿಯಲ್ raised to 2 ಫ್ಯಾಕ್ಟೋರಿಯಲ್. ಓಕೆ, ಪ್ಲಸ್ 52 ಫ್ಯಾಕ್ಟೋರಿಯಲ್ raised to 123 ಫ್ಯಾಕ್ಟೋರಿಯಲ್. ಓಕೆ, ಸೊ ಇನ್ನೊಂದು ನಂಬರ್ ಬರ್ಕೊಡ್ರಿ, ಪ್ಲಸ್ 4 ಫ್ಯಾಕ್ಟೋರಿಯಲ್ raised to 3 ಫ್ಯಾಕ್ಟೋರಿಯಲ್. ಓಕೆ, ಬಹಳ ನೀಟಾಗಿ ಮಾಡ್ರಿ. ಓಕೆ, ಸೊ ಈ ಕ್ವಶನ್ ನನಗೆ ಆನ್ಸರ್ ನೀವು ಕಮೆಂಟ್ ಬಾಕ್ಸ್ ದಾಗ ತಿಳಿಸ್ಬೇಕ್ರಿ. ಓಕೆ, ಸೊ ನೋಡು, ನಮಗೂ ಗೊತ್ತಾಗ್ಬೇಕಲ್ಲ ಎಷ್ಟು ಜನಕ್ಕೆ ಅರ್ಥ ಆಗತೈತಿ, ಎಷ್ಟು ಜನಕ್ಕೆ ಅರ್ಥ ಆಗಕತ್ತಿಲ್ಲ, ರೈಟ್? ಆಮೇಲೆ ಇವತ್ತಿಂದ ಕ್ಲಾಸ್, ಎಸ್ಪೆಷಲಿ ಇವತ್ತಿಂದ ಕ್ಲಾಸ್ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಹೇಳ್ಬೇಕು ನೀವು ನನಗೆ. ಯಾಕಂದ್ರೆ ಇವೆಲ್ಲ ಕ್ವಶನ್ಸ್ ಓಕೆ ಒಂದು ಒಳ್ಳೆ ಲೆವೆಲ್ದು ಕ್ವಶನ್ಸ್ ಅದಾವ್ರಿ. ಓಕೆ, ಇದ್ರ ಹಿಂದೆ ಏನು ಕಾನ್ಸೆಪ್ಟ್ ಐತಿ, ಇದನ್ನ ಹೆಂಗೆ ನಾವು ವಿದಿನ್ 10 ಸೆಕೆಂಡ್ಸ್ ದಾಗ ಸಾಲ್ವ್ ಮಾಡ್ಬೋದು ಕ್ವಶನ್ ಅನ್ನೋದ್ರ ಬಗ್ಗೆ ನಾವು ಭಾಳ ಕಂಪ್ಲೀಟ್ ಡಿಸ್ಕಷನ್ ಮಾಡಿವ್ರಿ. ಓಕೆ, ಎಸ್, ಸೊ ಥ್ಯಾಂಕ್ ಯು ವೆರಿ ಮಚ್ ಮೈ ಡಿಯರ್ ಸ್ಟೂಡೆಂಟ್ಸ್. ಓಕೆ, ಸೊ ಈ ಕ್ವಶನ್ ಅದ ಆನ್ಸರ್ ಕಮೆಂಟ್ ಬಾಕ್ಸ್ ದಾಗ ತಿಳಿಸ್ರಿ ಒಂದೇದು. ಆಮೇಲೆ ಕ್ಲಾಸ್ ಹೆಂಗೆ ಅನ್ನಿಸ್ತು ಅದರ ತೆಳಗ ಬರೀರಿ. ಓಕೆ, ಆಮೇಲೆ ಯಾರಿಗಾದ್ರೂ RRB ಗ್ರೂಪ್ ಡಿ ಎಕ್ಸಾಮ್ಸಿಗೆ ನೀವು ಕ್ಲಾಸಸ್ನ ಜಾಯಿನ್ ಮಾಡ್ಬೇಕಂತ ಮಾಡಿದ್ರಿ ಅಂತಂದ್ರೆ ನಾವು ಫೆಬ್ರವರಿ 5th ತಿಂತ್ರ ಆನ್ಲೈನ್ ಬ್ಯಾಚ್ನ ಸ್ಟಾರ್ಟ್ ಮಾಡಕತ್ತೀವಿ, ವಿಚ್ ಇಸ್ ಕಂಪ್ಲೀಟ್ಲಿ ಡೆಡಿಕೇಟೆಡ್ ಟು RRB ಗ್ರೂಪ್ ಡಿ ಎಕ್ಸಾಮ್. ಓಕೆ, ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್, ಅದ್ರ ಬಗ್ಗೆ ನಾವು ಡಿಸ್ಕ್ರಿಪ್ಷನ್ ದಾಗ ಡೀಟೇಲ್ಸ್ ಕೊಟ್ಟಿವ್ರಿ, ಇಲ್ಲೊಂದು ನಂಬರ್ ಕೊಟ್ಟಿವಿ, ಇದಕ್ಕೆ ಕಾಲ್ ಮಾಡಿ ನೀವು ಡೀಟೇಲ್ಸ್ನ ಎಂಕ್ವೈರಿ ಮಾಡ್ಕೋಬಹುದ್ರಿ. ಓಕೆ, ಸೊ ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಹ್ಯಾವ್ ಅ ನೈಸ್ ಡೇ.